ಹಾ ನೋಡಪ್ಪ, ನೆನ್ನೆ ದಿವಸ ನಾವು ಅಂದ್ರೆ ಕಳೆದ ಪೀರಿಯಡ್ ನಲ್ಲಿ ಒಂದಿಷ್ಟು ನಾವು ನೀವು ಚರ್ಚೆ ಮಾಡಿದ್ವಿ. ಯಾವ ವಿಷಯ ಕುರಿತು ಚರ್ಚೆ ಮಾಡಿದ್ವಿ? ಯಾರು ಹೇಳ್ತೀರಿ? ಏನ್ ಪಾಠ ಮಾಡಿದ್ವಿ? ಯಾವ್ದು ಕುರಿತು ಪಾಠ ಮಾಡಿದ್ವಿ? ಬರ್ಕೊಬೇಡ, ಆಮೇಲೆ ಬರ್ಕೊಂಡು ಹೇಳಿ. ಯಾವ ಕಾರಣಕ್ಕೂ ಬರ್ಕೊಂಡು ಹೇಳೋದು. ನಿನ್ನೆ ಏನಾಗಿದೆ ಪಾಠ? ಯಾವ್ದು ಕುರಿತು ಮಾಡಿದ್ವಿ? ವೆರಿ ಗುಡ್. ವರ್ಣಮಾಲೆಯನ್ನು ಪಾಠ ಮಾಡಿದ್ವಿ. ವರ್ಣಮಾಲೆ ಬಗ್ಗೆ ನಿಮ್ಗೆ ಏನ್ ಗೊತ್ತಿದೆ? ಹೇಳಪ್ಪ, ಇಲ್ಲ ಏನ್ ಗೊತ್ತೇ ಬಿಡ್ತಾ ನಿಮಗೆ? ಹೇಳ್ತೀನಿ ಸರ್, ಈ ಕಡೆ ಕೇಳಿಲ್ಲ. ಏನ್ ಬರ್ಕಂತೀಯ? ನೆನ್ನೆ ಏನ್ ಹೇಳಿದೆ? ಬೆನ್ ಹೇಗ್ ಕುದಬೇಕು ಅಂತ ಹೇಳ್ತೀನಿ ನಿಮಗೆ. ಬೆನ್ನು ನೇರ ಇರಬೇಕು, ಪಾದಗಳು ಚೆನ್ನಾಗಿ ಕೂದಿರ್ಬೇಕು. ಅರ್ಥಾಯ್ತಾ? ಬ್ಯಾಗ್ ಇಂದ ಗಿಡು, ಬ್ಯಾಗ್ ತಿಂದಿಡು. ನಿಮ್ಗೆ ಏನ್ ಬೇಕು ಅನುಮತಿ ಇಟ್ಕೋಬೇಕು, ಎಲ್ಲೂ ಹೋಗಲ್ಲ ಬ್ಯಾಗ್. ತಿಳಿತಾ? ಓಕೆ, ಯಾರು ಹೇಳ್ತೀರಿ ಈಗ ವರ್ಣಮಾಲೆಯ ಬಗ್ಗೆ ನಿಮ್ಗೆ ಏನ್ ತಿಳಿದಿದೆ ಅಂತ? ಏನ್ ಕಲ್ತ್ಕೊಂಡ್ರಿ? ಸ್ಪೀಡಾಗಿ ಬರೆಯೋದನ್ನು ಕಲ್ತ್ಕೊಂಡ್ರಿ. ಸ್ಪೀಡಾಗಿ ಹೆಂಗ್ ಸಾಧ್ಯ ಆಗುತ್ತೆ ಬರೆಯೋದು? ನೋಡೋಣ, ಬರೀಬಾ ಒಂದು ನೋಡೋಣ ಹೆಂಗ್ ಬರೆದ್ರೆ ಅನುಕೂಲ ಆಗುತ್ತೆ ಅಂತ. ನೋಡ್ಕಲ್ಲಿ ಅವಳು ಹೆಂಗ್ ಬರೀತಾಳೆ ನೋಡು. ತಪ್ಪಿದ್ದು ನೀವು ಆಮೇಲೆ ಹೇಳ್ಬೇಕು. ಮೇಲೆ ಸ್ವಲ್ಪ ಕೈ ಮೇಲೆ. ಇದೇನಿದು? ಗೆರೆ. ನೀವು ಅಲ್ಲೇ ನೆಳ್ಕೊಳ್ಬೇಕಾಗಿಲ್ಲ, ಇರುತ್ತಲ್ಲಿ. ಯಾವ ಅಕ್ಷರ ಅದು? ಆದ ಮೊದಲ ಹಂತ, ಎರಡನೇ ಹಂತ, ಮೂರನೇ ಹಂತ, ಗುಡ್. ನಾಲ್ಕನೇ ಹಂತ, ವೆರಿ ಗುಡ್. ಇದರಿಂದ ನಿಮ್ಗೆ ಏನ್ ಕಲ್ತಂಗಾಯ್ತು? ಆ ಅಂತ ಅಕ್ಷರ ಕಲ್ತಂಗಾಯ್ತು. ಒಂದು. ಎರಡನೇದು ಬರೆಯೋದು. ಆ ಏಜ್ ಬರೀಬೇಕು ಅಂದ್ರೆ ಇದೊಂದು ಕ್ರಮ. ಇದು ಈ ಕ್ರಮದಲ್ಲಿ ಬರೆದ್ರೆ ನೀವು ವೇಗವಾಗಿ ಬರೆಯಕ್ಕಾಗತ್ತಾ ಅಥವಾ ನಿಧಾನಕ್ಕಾಗತ್ತಾ? ವೈಜ್ಞಾನಿಕವಾಗಿ ಬರ್ದಿರೋದು. ಎಡದಿಂದ ಬಲಕ್ಕೆ, ಮೇಲಿಂದ ಕೆಳಗೆ ಬರ್ಕೊಂತ ಹೋಗಿದ್ದೀವಿ. ಅದಾಯ್ತಾ? ನಾವು ಉದಾಹರಣೆ ಕೊಟ್ಟಿದ್ದು ನಿಮ್ಗೆ ರನ್ನಿಂಗ್ ರೇಸ್ ಅಲ್ವಾ? ಯಾವ ಉದಾಹರಣೆ ಹೇಳು? ಸರಿ, ಕೂತ್ಕೊಳ್ಳಪ್ಪ. ರನ್ನಿಂಗ್ ರೇಸ್ ನಲ್ಲಿ ಎಲ್ಲರೂ ಹಿಂಗ್ ಕೊಡ್ತಾ ಇದಾರೆ, ಒಬ್ಬ ಮಾತ್ರ ಹಿಂದೆ ಕೊಡ್ತಾ ಇದ್ದಾನೆ. ಅವ್ನು ಗೆಲ್ಲಕ್ ಸಾಧ್ಯನಾ? ಹಂಗಾಗುತ್ತೆ. ವೈಜ್ಞಾನಿಕವಾಗಿ ನೀವೇನಾದ್ರೂ ಬರವಣಿಗೆಯನ್ನು ಕಲ್ತ್ಕೊಳ್ತಿದ್ರೆ ಹಂಗಾಗುತ್ತೆ ಅನ್ನೋ ಕಾರಣಕ್ಕೆ ನಾವೇನ್ ಮಾಡಿದ್ವಿ? ಕಳೆದ ಪೀರಿಯಡ್ ನಲ್ಲಿ ಕಂಪ್ಲೀಟ್ ಆಗಿ ಪ್ರತಿ ಅಕ್ಷರನು ಆದಿಂದ ಹಾವರೆಗೆ ಅಂದ್ರೆ ಪೂರ್ತಿ ವರ್ಣಮಾಲೆಯನ್ನ ಹೇಗೆ ಬರೆಯೋದು ಅಂತ ನೋಡ್ಕೊಂಡಿದೀವಿ. ಅದನ್ನಪ್ಪ ನಾವೀಗ ಆಯ್ತು. ಒಂದು ಆಯ್ತು, ಈಗ ಒಂದು ಹಂತ ಆಯ್ತು. ಅಕ್ಷರಗಳಾದ್ಮೇಲೆ ಮತ್ತೇನ್ ಕಲಿಬೇಕು ನಾವು? ನೆಕ್ಸ್ಟ್ ಏನ್ ಸ್ಟೆಪ್ ಇರ್ತದೆ? ಕಾಗುಣಿತ. ವೆರಿ ಗುಡ್. ಕಾಗುಣಿತಕ್ಕೆ, ಕಾಗುಣಿತ ಅಂದ್ರೆ ಏನು? ಯಾರು ಹೇಳ್ತೀರಿ? ಕಾಗುಣಿತ ಅಂದ್ರೆ ಏನು? ಯಾರು ಗೊತ್ತಾ? ಬಾರಕಡಿ. ಕಾಗುಣಿತಕ್ಕೆ ಹಿಂದಿನಲ್ಲಿ ಬಾರಕಡಿ ಅಂತಾರೆ. ವೆರಿ ಗುಡ್, ಕರೆಕ್ಟ್ ಹೇಳಿದೆ. ಬಾರಕಡಿ ಅಂದ್ರೆ ಏನು? ಅಥವಾ ಕಾಗುಣಿತ ಅಂದ್ರೆ ಅರ್ಥ ಆಗ್ಬೇಕಲ್ಲ. ಏನಂತಂದ್ರೆ ಗೊತ್ತಾಯ್ತಾರ? ಬಾರಹ ಕಡಿ. ಬಾರಹ ಕಡಿ. ಏನಂತ ಗೊತ್ತಾಗುತ್ತೆ ನಿಮಗೆ? ಬಾರ ಕಡೆ ಅಂದ್ರೆ ಕಾಗುಣಿತ ಅಂತ. ಕಾಗುಣಿತ ಅಂದ್ರೆ ಕನ್ನಡದಾಗ ಹೆಂಗೆ ಅದನ್ನ ವಿಶ್ಲೇಷಣೆ ಮಾಡ್ತೀರಿ? ಅದನ್ನು ಕಾಗುಣಿತ ಅಂತ ಕರೀತಾರೆ.
ಆದ್ರೆ ಕರೆಕ್ಟ್ ಆಗಿ ಹೇಳೋದಾದ್ರೆ ನಾವು ಸ್ವರಾಕ್ಷರಗಳಿದಾವಲ್ಲ, ಆ ಸ್ವರಾಕ್ಷರಗಳಿಗೆ ಮಾತ್ರೆಗಳು ಅಂತ ಇರ್ತವೆ. ಆ ಮಾತ್ರೆಗಳನ್ನ ತೆಗೆದುಕೊಂಡು ವ್ಯಂಜನಾಕ್ಷರಕ್ಕೆ ಸೇರಿಸೋದ್ರಿಂದ ಕಾಗುಣಿತದ ಬಳ್ಳಿಗಳು ನಿರ್ಮಾಣವಾಗುತ್ತವೆ. ಗೊತ್ತಾಗಲ್ಲ? ಸ್ವರಾಕ್ಷರದ ಮಾತ್ರೆಗಳನ್ನ ವ್ಯಂಜನಾಕ್ಷರಗಳಿಗೆ ಸೇರಿಸೋದ್ರಿಂದ ಕಾಗುಣಿತದ ಮಾತ್ರೆಗಳು ನಿರ್ಮಾಣ ಆಗ್ತವೆ. ಹಾಗಾದ್ರೆ ಈ ಕಾಗುಣಿತಕ್ಕೆ ಮೂಲ ಆಧಾರ ಯಾವುದು? ಒಂದು ನೆನ್ಪಿಟ್ಕೊಳ್ಳಿ ನೀವು, ಶೂನ್ಯದಲ್ಲಿ ಏನೂ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಹಿಂಗಂತ ಏನೋ ಮಾಡಕ್ ಆಗಲ್ಲ. ಒಬ್ಬ ಇದ್ದ, ಏನೋ ಹೆಸರು ಸ್ವಾಮೀಜಿ, ಈ ಗುಂಗುರು ಗುಂದಿರ್ತಲ್ಲ, ಏನೋ ಹೆಸರು ಸ್ವಾಮಿ ಬಾಬಾ, ಸಾಯಿ ಬಾಬಾ ಅಂತ. ಈಗೊಂದು 25 ವರ್ಷದ ಕೆಳಗಡೆ ಬಹಳ ಪ್ರಸಿದ್ಧವಾಗಿದ್ರಾಗ ರಾಜಕಾರಣಿಗಳೆಲ್ಲ ಬಂದು ಕಾಲೇ ಬಿದ್ದಾಗ ಏನ್ ಮಾಡೋಣ ಅಂತಂದ್ರೆ ಹಿಂಗಂದು ಅವರಿಗೆ ಅಯ್ಯೋ ನನಗೆ ಚಿನ್ನದ ಸರ ಸಿಕ್ತು ಅಂತ ಆಶೀರ್ವಾದ ಸ್ವಾಮೀಜಿ ಅಂತ ಹೋದರು. ಇನ್ನೊಬ್ಬ ಯಾರ ಬಂದಂಗಳು ಹಿಂಗಂದು ತಗ ಅಂತ ಕೊಡೋದು. ಅಯ್ಯೋ ನನಗೆ ಉಂಗುರ ಸಿಕ್ತು ಅಂತ ಬಹಳ ಖುಷಿಯಾಗಿ ಹೋಗೋದು. ಇನ್ನೊಬ್ರು ಯಾರು ಬಂದ ಹಿಂಗ್ ತಗ ಅಂತ ಹೇಳಿ ಬೂದಿ ಕೊಡೋದು. ಬಹಳ ಪ್ರಖ್ಯಾತ ಆಗಿದ್ರು ಸ್ವಾಮೀಜಿ ಅವರು. ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಕೂಡ ಅವ್ರ ಹತ್ರ ಬಂದು ಹೋಗಿದ್ರು. ಮುಖ್ಯಮಂತ್ರಿಗಳು ಅವರು ಇವರೆಲ್ಲ ಅವರೆಲ್ಲ ಹೋಗ್ತಿದ್ರು. ಆವಾಗ ಒಬ್ಬ ನಮ್ಮ ರಾಜ್ಯದಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತ ಒಬ್ಬರಿದ್ರು. ಅವರು ತಿಳ್ಕೊಂಡಿದ್ದಾರೆ ಡಾಕ್ಟರ್ ಎಚ್ ನರಸಿಂಹಯ್ಯ ಅಂತ. ಅವರು ಸ್ವತಂತ್ರ ಹೋರಾಟಗಾರರು. ಗಾಂಧೀಜಿ ನಂತರದಿಂದ ನೋಡಿದಂಥವ್ರು. ಪೂರ್ಣ ಬ್ರಹ್ಮಚಾರಿಯಾಗಿ ಸಮಾಜಕ್ಕೆ ಸೇವೆ ಮಾಡಬೇಕು ಅಂತ ನಿಂತ್ಕೊಂಡಂಥವ್ರು. ವಾಯ್ಸ್ ಚಾನ್ಸಲರ್ ಆಗಿದ್ರು. ಬೆಂಗಳೂರಿನ ವಾಯ್ಸ್ ಚಾನ್ಸಲರ್ ಆಗಿ VC ಆಗಿದ್ರು. ಅವರು ಅತ್ಯಂತ ಸರಳವಾಗಿ ಬದುಕಿದ್ರು. ಅವ್ರ ಇಡೀ ಜೀವನವನ್ನ ಹಾಸ್ಟೆಲಿನ ಒಂದು ಕೋಣೆ ಒಳಗೆ ಕಳೆದ್ರು. ಅಂತ ಸರಳ ಜೀವಿ ಒಂದು ಸವಾಲು ಹಾಕಿದ್ರು ಪತ್ರಿಕೆಗಳ ಮುಖಾಂತರ. ಸ್ವಾಮೀಜಿ ನಿಮ್ಮ ಹೆಸರು ಬಹಳ ಕೇಳಿದೀನಿ ನಾನು. ನೀವು ಅವ್ರಿಗೆ ಉಂಗುರ ಕೊಟ್ರಿ, ಇವ್ರಿಗೆ ಸರ ಕೊಟ್ರಿ, ಇನ್ಯಾರಿಗೋ ಬೂದಿ ಕೊಟ್ರಿ, ಬಹಳ ಸಂತೋಷ. ನಿಮ್ಗಂತ ಅದ್ಭುತವಾದ ಶಕ್ತಿ ಇದೆ, ನೀವು ದೇವಮಾನ ಅವರು ದಿವ್ಯ ಶಕ್ತಿ ಇದೆ. ಆದ್ರೆ ನನ್ನದೊಂದು ಕೋರಿಕೆಯನ್ನು ದಯವಿಟ್ಟು ಈಡೇರಿಸಿಕೊಡ್ಬೇಕು. ಏನಪ್ಪ ಕೋರಿಕೆ ನಿಮ್ದು? ನನಗೆ ಚಿನ್ನದ ಉಂಗುರ ಬೇಡ, ಚಿನ್ನದ ಕೊಳಚೈನ್ ಬೇಡ, ಬೂದಿ ಬೇಡ, ನನಗೆ ಒಂದೇ ಒಂದು ಕುಂಬಳಕಾಯನ್ನು ಕೊಟ್ಬಿಡಿ ಸಾಕು. ಆ ಕಾಲಕ್ಕೆ ಅದೊಂದೇನೊಂದು 8-10 ರೂಪಾಯಿ ಕುಂಬಳಕಾಯಿ ಅಷ್ಟೇ. ಅಷ್ಟು ಕೊಟ್ಬಿಡಿ ಸಾಕು. ನೀವು ಕೊಟ್ರೆ ಜೀವನ ಪೂರ್ತಿ ನಾನು ನಿಮ್ಮ ಅಡಿಯಾಳಾಗಿ ನೀವು ಹೇಳಿದ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಒಂದು ಬಹಿರಂಗ ಪತ್ರ ಬರೆದ್ರು. ಅವ್ರು ಸಾಯವರೆಗೂ ಕೊಡ್ಲಿಲ್ಲ. ಯಾಕೆ ಕೊಡ್ಲಿಲ್ಲ ನನಗೆ ಗೊತ್ತಾ? ಕುಂಬಳಕಾಯಿ ಕೊಡಕ್ ಆಗ್ಲಿಲ್ಲ ಅವ್ರ ಕಡೆಗೆ. ಬೇಕಾದ್ರೆ ಉಂಗುರ ಕೊಡ್ತಾರೆ, ಚೈನ್ ಕೊಡ್ತಾರೆ, ಬೂದಿ ಕೊಡ್ತಾರೆ, ಕುಂಬಳಕಾಯಿ ಕೊಡಕ್ಕಾಗಲ್ಲ. ಆಗ್ಲಿಲ್ಲ. ಯಾಕೆ ಗೊತ್ತಾ? ಏನಾದ್ರು ಐಡಿಯಾ ಇದೆಯಾ? ಈ ಬಂಗಾರ ಸರ ಕೊಡಲು ಕುಂಬಳಕಾಯಿ ಯಾಕೆ ಕೊಡಬಾರ್ದು? ಸ್ವಾಮೀಜಿ ಮಗಳು ಅಲ್ಲ ಅವ್ರು ಕೇಳೋದು ಕುಂಬಳಕಾಯಿ ಇದು ತಿಂತಾರಲ್ಲ, ಹೊಡೆದಾಕ್ತಾರೆ ದಪ್ಪ ದೊಡ್ಡದು, ಅದು 10 ರೂಪಾಯಿ ಅಷ್ಟೇ. ಅದಕ್ಕೆ ಚಿನ್ನ ಸರ ಅದಕ್ಕೆ 1000 ರೂಪಾಯಿ ಆಗ್ತದೆ. ಈಗೆಲ್ಲ ಗೊತ್ತಿದೆ ನಿಮ್ಗೆ 60-70 ಸಾವಿರ ರೂಪಾಯಿ ಒಂದು ತೊಲೆ ಬಂಗಾರ. ಒಂದು ತೊಲೆ ಅಂದ್ರೂ ಕೂಡ 40,000 ರೂಪಾಯಿ. ಈ ಕುಂಬಳಕಾಯಿ ಈಗಲೂ ಕೂಡ ಹೋದ್ರೆ ಬಹಳ ಏನ್ ಬೆಲೆ ಇಲ್ಲ, ಒಂದು 50 ರೂಪಾಯಿ ಸಿಗ್ತಾವ ಒಂದು ಕುಂಬಳಕಾಯಿ. ಅದನ್ನ ಕೊಡಲ್ಲ. ಯಾವ್ದು ಹೆಚ್ಚು ಬೆಲೆ ಬರ್ತದೆ, ಸರನೋ ಕುಂಬಳಕಾಯಿನೋ? ಹಾಗಾದ್ರೆ ಸರ ಕೊಟ್ರೆ ಕುಂಬಳಕಾಯಿ ಯಾಕೆ ಕೊಡಕ್ಕಾಗಲ್ಲ? ಯಾಕೆ ಕೊಡಬಾರ್ದು? ಏನ್ ಯೋಚನೆ ಮಾಡಿದ್ರೆ ಯಾಕೆ ಕೊಡೋದು ಅಂತ? ಏನೇನು ಅವ್ರ ಕುಂಬಳಕಾಯಿ ಇಡಲ್ಲ, ಕೊಡಲ್ಲ. ಇವೆಲ್ಲ ಇರ್ತವೆ ಸರ ಉಂಗ್ರ ಅವೆಲ್ಲ. ಜನ ಅವ್ರ ಫೋಟೋ ನೋಡಿರ್ಬೇಕು ನೀವು. ಹಿಂಗ್ ಕೈ ತುಂಬಾ ತೋಳಿರ್ತದೆ, ಕೈ ತುಂಬಾ ತೋಳಿನ ಅಂಗಿ ಹಾಕಿರ್ತಾರ ಅವ್ರು. ಏನ್ ಮಾಡ್ತಾರೆ, ಈ ಉಂಗ್ರ ಸರ ಬೂದಿನ ಇಲ್ಲೆಲ್ಲ ಅಡಿಸಿಟ್ಕೋಬಹುದು. ಹಿಂಗ ತಗ ತಗ ಅಂದ್ಬಿಡ್ತಾರೆ. ಇದು ಕೈ ಚಳಕ ಅಂತ. ಇದೆ ಕೈ ಚಳಕ. ಕುಂಬಳಕಾಯಿ ಯಾಕೆ ಕೊಡಕ್ಕಾಗಲ್ಲ ಅಂತಂದ್ರೆ ಕುಂಬಳಕಾಯಿಯನ್ನ ಇಟ್ಕೊಳಕ್ ಬರಲ್ಲ, ಹಂಗಾಗಿ ಕೊಡಕ್ ಬರ್ಲಿಲ್ಲ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತ ಹೇಳಿದ್ರೆ,
ಅದೇ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಒಂದು ಹೇಳಿರೋದು ಮಾತೇನಪ್ಪ ಅಂತ ಹೇಳಿದ್ರೆ, ಯಾವುದನ್ನು ಯಾರನ್ನು ಪ್ರಶ್ನಿಸಿದೆ ಒಪ್ಪಿಕೊಳ್ಳಬೇಡ ಅಂತ. ಅವರು ಕುತ್ಕೊಂಡಿದ್ರಲ್ಲ ಕುರ್ಚಿ, ನಮ್ಮ ಆಫೀಸ್ ರೂಮ್ ಐತಲ್ಲ, ಹಂಗ ಅವರು ಕುತ್ಕೊಂಡಿದ್ರು ಕುರ್ಚಿ. ಆ ಕುರ್ಚಿ ಕಡೆ ಇವತ್ತು ಬೋರ್ಡ್ ಇತ್ತು. ಆ ಬೋರ್ಡ್ ನ ಏನ್ ಬರ್ಕೊಂಡಿದ್ರಪ್ಪ ಅವರು ಅಂತಂದ್ರೆ, ಒಂದು ದೊಡ್ಡ ಕ್ವಶನ್ ಮಾರ್ಕ್ ಹಾಕಿದ್ರು. ಕ್ವಶನ್ ಇದರ ಅರ್ಥ ಏನಪ್ಪಾ ಅಂದ್ರೆ, ಯಾರನ್ನು ಯಾವುದನ್ನು ಪ್ರಶ್ನಿಸದೆ ಒಪ್ಪಿಕೊಳ್ಳಬೇಡ ಅಂತ. ಅಲ್ಲಿ ಬಂತು ಸಿಗಬಿದ್ರು ಸ್ವಾಮಿಗಳು, ಆಗಿಲ್ಲ ಅವ್ರ ಕಡೆಗೆ. ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತಪ್ಪ ಅಂತಂದ್ರೆ, ಶೂನ್ಯದಿಂದ ಯಾರು ಏನನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಶೂನ್ಯ ಅಂದ್ರೆ ಬಯಲಿದೆಯಲ್ಲ, ಒಂದು ರಾಗಿ ಕಾಳು ಕೂಡ ಸೃಷ್ಟಿ ಮಾಡಕ್ಕಾಗಲ್ಲ. ರಾಗಿ ಕಾಳು ಸೃಷ್ಟಿ ಆಗ್ಬೇಕು ಅಂದ್ರೆ 3-4 ತಿಂಗಳು ಬೇಕು. ಅದನ್ನ ಭೂಮಿಗೆ ಹಾಕ್ಬೇಕು, ಮಳೆ ಬರಬೇಕು, ಬೆಳಿಬೇಕದು, ಕಳೆ ತೆಗಿಬೇಕು, ಗೊಬ್ಬರ ಹಾಕ್ಬೇಕು, ತೆನೆ ಬಿಡಬೇಕು, ಕಣ ಒಕ್ಕಲು ಮಾಡ್ಬೇಕು, ಆಮೇಲೆ ಕಾಳು ಸಿಗ್ತಾವ. ಸಣ್ಣ ರಾಗಿ ಕಾಳು ಕೂಡ ಯಾವುದು ಶೂನ್ಯದಿಂದ ಸೃಷ್ಟಿ ಆಗಲ್ಲ. ಇದೇ ಮಾತು ಇಲ್ಲಿ ನಮ್ಮ ಕಾಗೋಟಕ್ಕೂ ಕೂಡ ಅನ್ವಯಿಸುತ್ತೆ. ಸುಮ್ಕೆ ಯಾವುದು ಸೃಷ್ಟಿ ಆಗಲ್ಲ, ಅದಕ್ಕೆ ಮೂಲ ಆಧಾರಗಳಿರ್ತವೆ. ಆ ಆಧಾರವನ್ನು ನಾವು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ತುಂಬಾ ಸುಲಭ ಆಗುತ್ತೆ. ಕಾಗೋಟಕ್ಕೆ ಮೂಲ ಆಧಾರ ಸ್ವರಾಕ್ಷರ. ಸ್ವರಾಕ್ಷರಗಳು ಯಾವ ಸ್ವರಾಕ್ಷರಗಳು ಅಂತ ಮೊದಲು ಬರ್ಕೊಂಡ್ಬಿಡೋಣ. ಸ್ವರಾಕ್ಷರಗಳು ನಾನು ಬರೀತೀನಿ, ನೀವು ಆಮೇಲೆ ಹೇಳ್ಬೇಕಲ್ಲ. ಪೂರ್ತಿ ಬರದಾರ ಹೇಳು. ಹೇಳ್ಬೇಕು. ನಾವು ಆಗ್ಲೇ ಹೇಳಿದಂಗೆ ಕಾಗದಗಳು ಏನಪ್ಪಾ ಅಂದ್ರೆ, ಈ ಸ್ವರಾಕ್ಷರದ ಮಾತ್ರೆಗಳು ವ್ಯಂಜನಾಕ್ಷರಕ್ಕೆ ಸೇರ್ಕೋಬೇಕು. ಮೊದಲು ಈ ಸ್ವರಾಕ್ಷರದ ಮಾತ್ರೆಗಳನ್ನು ತರೋಣ. ಮಾತ್ರೆಗಳಂದ್ರೆ ಪಟ್ಟ ಬಂದು ಹೋಗ್ತಿರಲ್ಲ, ಅವು ಯಾವ ಮತ್ತೆ ಒತ್ತಕ್ಷರಗಳು. ಮಾತ್ರೆಗಳು ಅಂದ್ರೆ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಉಚ್ಚಾರಣೆ ಮಾಡುವಂತಹ ಶಬ್ದ. ಒಂದು ಮಾತ್ರೆಯ ಕಾಲ, 2 ಮಾತ್ರೆಯ ಕಾಲ ಅಂತ ಕರೀತಾರೆ. ಒಂದು ಅಳತೆ ಮಾಡ್ಕೊಂಡು ಇಷ್ಟರಲ್ಲಿ ಉಚ್ಚಾರಣೆ ಮಾಡೋದನ್ನ ಒಂದು ಮಾತ್ರೆ ಅಂತ ಕರೀತಾರೆ. ಹೌದಲ್ಲ? ಈ ಅಕ್ಷರಗಳಿಗೆ ಸ್ವರಾಕ್ಷರಗಳಿಗೆ ಮಾತ್ರೆಗಳನ್ನು ನೋಡ್ಬೇಕು ನಾವು. ಯಾವುದು ಮಾತ್ರೆ ಗೊತ್ತಾ? ಈ ಆಗೆ ಒಂದು ಗೆರೆ ಇಷ್ಟೇ ಇದೆ. ಈ ಆಗೆ ಇನ್ನೊಂದು ಗೆರೆ ಬರ್ತದೆ, ಇನ್ನೊಂದು ಗೆರೆ. ಹೆಂಗೆ ಬಂತಿದ್ದು ಅಂತಂದ್ರೆ ನೋಡಿ ಹೇಳ್ತೀನಿ. ಈ ಇದೆಯಲ್ಲ, ಈ ಕಡೆ ಈ ಇದೆಯಲ್ಲ, ಇದು ಈ ಕಡೆ. ಹೂ ಇದೆಯಲ್ಲ, ಈ ಕಡೆ. ಹೂ ಹೀಗೆ, ರೂ ಹೀಗೆ. ಎ ಮೇಲೆ ಒಂದು ಗೆರೆ, ಐ ಮೇಲೆ 2 ಗೆರೆ, ಓಗೆ ಪಕ್ಕ ಒಂದು ಗೆರೆ, ಮೇಲೆ 1 ಗೆರೆ, ಅವಕ್ಕೆ ಮೇಲೆ 2 ಗೆರೆ, ಕೆಳಗೆ 1 ಗೆರೆ, ಅವನಿಗೆ ಮೇಲೆ 1 ಸೊನ್ನೆ, ಹಾಗೆ 2 ಸೊನ್ನೆ. ನೋಡಿ, ಈ ಜಗತ್ತಿನಲ್ಲಿ ಎಲ್ಲ ಸಂಶೋಧನೆಗಳು ಕೂಡ, ಹೊಸ ಹೊಸ ಸಂಶೋಧನೆಗಳು ಕೂಡ ಒಂದು ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತಾರೆ. ಏನದು ತತ್ವ ಅಂತಂದ್ರೆ, ನಾವು ಕೂಡ ಅಷ್ಟೇ ನಮ್ಗೆ ಗೊತ್ತಿಲ್ಲದಂತೆ ಅಳವಡಿಸ್ಕೊಳ್ತೀವಿ. ಏನದು ತತ್ವ ಅಂತಂದ್ರೆ, ನಾವು ಮಾಡುವ ಯಾವುದೇ ಕೆಲಸವು ಮೊದಲು ಕಡಿಮೆ ಶ್ರಮ ಆಗಬೇಕು, ಕಡಿಮೆ ಸಮಯ ತಗೋಬೇಕು, ಕಡಿಮೆ ದುಡ್ಡು ಖರ್ಚಾಗಬೇಕು. ಈ 3 ಏನಾರ ಮಾಡಿ. ಉದಾಹರಣೆಗೆ ಮೊಬೈಲ್ ನೋಡಿದ್ರಿ ನೀವು ಅಲ್ವಾ? ಮೊಬೈಲು ಮೊದಲು ಮೊಬೈಲ್ ಮಾಡೋ ಕೆಲಸ ಈಗ 10 ವರ್ಷದ ಕೆಳಗಡೆ ನೋಡಿದ್ರು ನಾವು ಒಂದು 15-20 ಯಂತ್ರಗಳು ಮಾಡ್ತಾ ಇದ್ವಿ ಮೊಬೈಲ್ ಮಾಡೋ ಕೆಲಸ. ಅಥವಾ ಫೋನ್ ಒಂದೇ ಆದ್ರೆ ಅವಾಗ ಏನಾಗೋದು, ಈ ಟಿನ್ 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 ಅಂತ ಒಂದು ಫೋನ್ ಬರೋದು. ಈ ಸಿನಿಮಾಗಳನ್ನ ನೋಡಿರ್ಬೇಕು ನೀವು, ಟಿನ್ 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 ಅಂತ. ಆವಾಗ ಫೋನ್ ಈ ಕಡೆ ಓಡ್ ಬರ್ಬೇಕಾಗಿತ್ತು. ನಾವು ಫೋನ್ ಇನ್ ಕಡೆಗೆ ನಾವು ಅದೇ ಟೆಲಿಫೋನ್ ಅದೇ ಕಣ ಓಡ್ ಬರ್ಬೇಕಾಯ್ತು. ಫೋನ್ ಇನ್ ಕಡೆಗೆ ಟಿನ್ ಟಿನ್ ಅಂತ ಓಡ್ ಬರ್ಬೇಕಾಯ್ತು. ಅದು ಕಟ್ಟಾದ್ರೆ ಗೊತ್ತಾಗ್ತಿರಲ್ಲ ಯಾರು ಮಾಡಿದ್ರು ಅಂತ. ಮತ್ ಮಾಡಿದಾಗ ಕಾಯ್ಬೇಕಾಗಿತ್ತು.
ಅವು ಓಡ್ ಬರ್ಬೇಕಾಗಿತ್ತು, ಅದಿನ್ ಕಡೆ ನಾವು ಓಡ್ ಬರ್ಬೇಕಾಗಿತ್ತು. ಈಗ ಏನಾಗಿದೆಯಪ್ಪ, ನಾವಿದ್ದ ಕಡೆಗೆ ಬಾಯ್. ಬರೀ ಅಷ್ಟೇ ಅಲ್ಲ, ನಾನು ನೋಡ್ಕೊಳ್ಳಿಲ್ಲ ಅಂದ್ರೆ ಮಿಸ್ ಕಾಲ್ ಇರ್ತದೆ, ಯಾರು ಮಾಡಿದ್ರು ಅಂತ ಆಮೇಲೆ ವಾಪಸ್ ಮಾಡ್ಬೋದು ಅಲ್ವಾ. ಆಮೇಲೆ ಬರೀ ಮಾತಾಡಕ್ ಅಷ್ಟೇ ಇಲ್ಲ, ಇದು ಎದಕ್ಕೆ ಬರ್ತದೆ, ವಿಡಿಯೋ ಮಾಡ್ಕೊಳ್ತಾ ಇದೀವಿ ಈಗ ನಾವು. ಈಗ ಮೊದ್ಲೇನಾಗಿತ್ತು, ವಿಡಿಯೋ ಮಾಡಕ್ ವಿಡಿಯೋಗ್ರಾಫರ್ ಕರಿಬೇಕಾಗಿತ್ತು, ಇನ್ನೊಂದು ದೊಡ್ಡ ಮಿಷಿನ್ ಇತ್ತು ವಿಡಿಯೋ, ಅದನ್ನ ಇಟ್ಕೋಬೇಕಾಗಿತ್ತು. ಫೋಟೋ ಬೇರೆ ಬೇಕಾಗಿತ್ತು, ಟೈಪ್ ರೈಟರ್ ಬೇರೆ ಬೇಕಾಗಿತ್ತು, ಕ್ಯಾಲ್ಕುಲೇಟರ್ ಮತ್ತೆ ಬೇರೆ ಬೇಕಾಗಿತ್ತು. ಆಮೇಲೆ ಏನು ಇದರಲ್ಲಿ ಏನಿಲ್ಲ ಈಗ. ಆಮೇಲೆ ಹಣ ಕಳಿಸೋಕೆ ಬ್ಯಾಂಕಿಗೆ ಹೋಗ್ಬೇಕಾಗಿತ್ತು, ಈಗ ನಾವಿಲ್ಲೇ ಇದರಲ್ಲೇ ಹಣ ಕಳಿಸ್ತೀವಿ, ಫೋನ್ ಪೇ, ಗೂಗಲ್ ಪೇ ಮುಂತಾದವನ್ನು ಮಾಡ್ತೀವಿ. ಆಮೇಲೆ ಏನಾದ್ರೆ ಬರ್ಕೋಬೇಕು ಅಂತ ಇಲ್ಲೇ ಬರ್ಕೊಬಿಡ್ಬೋದು, ಅದ್ರಾಗ ಬರೀಬಹುದು, ವಾಯ್ಸ್ ಮೆಸೇಜ್ ಕಳಿಸ್ಬೋದು, ಎಷ್ಟೆಲ್ಲ ಕೆಲಸ ಮಾಡುತ್ತೆ ಅಲ್ವಾ. ಇವೆಲ್ಲ ಏನ್ ಕೂತಪ್ಪ ಅಂದ್ರೆ ಇದರಿಂದ ನಮಗೆ ಕಡಿಮೆ ಸಮಯ ಬಹಳ ಉಳಿತಿಲ್ವೋ, ಶ್ರಮ ಬಹಳ ಉಳಿತಿಲ್ವೋ, ದುಡ್ಡು ಬಹಳ ಉಳಿತಿಲ್ವೋ. ಇವನ್ನ ಮೊದಲು ಕೊಡ್ಕೊಂಡು ಬರ್ಬೇಕಾಗಿತ್ತು ಅಂತಂದ್ರೆ ಹೆಚ್ಚು ಕಡಿಮೆ ಒಂದು 15-20 ಲಕ್ಷ ಆಗೋದು. ಆ ವಿಡಿಯೋ ಕ್ಯಾಮ್ರಾಕ್ಕೆ ಬಹಳ ರೇಟ್ ಇರ್ತಾವ. ಈ ಕ್ವಾಲಿಟಿಯ ವಿಡಿಯೋ ಕ್ಯಾಮ್ರಾ ಈಗ ಒಂದು 15 ವರ್ಷದ ಕೆಳಗಡೆ ಹೋದ್ರೆ ಹೆಚ್ಚು ಕಡಿಮೆ 1-1 ಲಕ್ಷದ ಮೇಲೆ ಇತ್ತು. ಈ ಸಿನಿಮಾ ಎಲ್ಲ ತೆಗಿತಾರಲ್ಲ ಅಂತ ಒಂದೊಂದಕ್ಕೆ ನೋಡ್ಕೊಳ್ತಾ ಹೋದ್ರೆ 8-10 ಲಕ್ಷ ಕನಿಷ್ಠ ಆಗುತ್ತೆ. 8-10 ಲಕ್ಷ ಮಾಡೋದನ್ನ ಈ ಕೇವಲ 25-30 ಸಾವಿರ ಮೊಬೈಲ್ ಮಾಡೋದು. ಆಮೇಲೆ ಸಣ್ಣಗೆ ಸ್ಲಿಮ್ ಆಗಿದೆ, ಎಲ್ಲಿ ಬೇಕಾದ್ರೆ ಇಟ್ಕೊಂಡು ನೋಡಬಹುದು. ಓದ್ಕೋದ್ರೆ ನೋಡಕ್ ಆಗ್ತಿರ್ಲಿಲ್ಲ. ಅವ್ನ ಕ್ಯಾಮ್ರಾಮನ್ ಅಂದ್ರೆ ಅವ್ನ ಕ್ಯಾಮ್ರಾಮನ್ನೇ ಒಬ್ಬ, ಅದು ಇಟ್ಕೊಳ್ಳೋಕೊಂದು ಬಾಕ್ಸು, ಅದಕ್ಕೊಂದು ಗಾಡಿ, ಇಷ್ಟೆಲ್ಲ ಆಗೋದು. ಹಾಗಾಗಿ ಮಕ್ಕಳೇ, ನೀವು ಒಂದು ತಿಳ್ಕೋಬೇಕು, ನಾವೇನೇ ಕೆಲಸ ಮಾಡಿದ್ರು ಕೂಡ ಈ 3 ಉಳಿತಾಯ ಆಗ್ಬೇಕು. ಒಂದು ಸಮಯ ಉಳಿತಾಯ ಆಗ್ಬೇಕು ನಾವು ಮಾಡೋ ಕೆಲಸದಿಂದ, ಇನ್ನೊಂದು ಶ್ರಮ ಉಳಿತಾಯ ಆಗ್ಬೇಕು, ಮತ್ತೊಂದು ದುಡ್ಡು ಉಳಿತಾಯ. ಇಲ್ಲೂ ಅದೇ ತತ್ವದಿಂದಾಗಿ ನಮ್ಮ ಹಿರಿಯರು ಈ 3 ಉಳಿಸಿದ್ದಾರೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಈ ಬಸವ ಜಯಂತಿ ಮೊನ್ನೆ ಮುಗಿತಲ್ಲ, ಬಸವ ಜಯಂತಿ ಅವತ್ತು ಭಾರಿ ಒಳ್ಳೆ ಗಳಿಗೆ ಅಂತ ಅಂತಾರೆ, ಬಹಳ ಒಳ್ಳೆ. ಅವತ್ತು ಗೃಹ ಪ್ರವೇಶ ಇದಾವೆ, ಮದುವೆ ಐತೆ, ನಾಮಕರಣ ಐತೆ, ಎಲ್ಲ ಶುಭ ಕಾರ್ಯಗಳು ಅವತ್ತೇ ಹೋಗತ್ತೆ. ನಿಮ್ ಮನೆಗೆ 4 ಜನ ಇದೆ, ನಿಮ್ ನೆಂಟರೆಲ್ಲ ಬರ್ತಾರೆ. ಒಬ್ರು ಬರ್ತಾರೆ ನೆಂಟರು, ನಮ್ ಗೃಹ ಪ್ರವೇಶಪ್ಪ ಬರ್ಬೇಕು ನೀನು ಅಂದು ಹೋಗ್ತಾರೆ. ಆ ಅಕ್ಕ ಹೋಗಿದ್ನಂತಲೇ ಇನ್ನೊಬ್ಬ ಬರ್ತಾನೆ, ಮದುವೆ ನಮ್ ಕೊನೆ ಮಗನ್ ಮದ್ ಬಿಟ್ಟಿದೀಯಪ್ಪ ಅಂತ ಅವನು ಬರ್ತಾನೆ. ಇನ್ನೊಬ್ಳು ಬರ್ತಾಳೆ, ನಾಮಕರಣ ನನ್ನ ಮಗಳದು ಬರ್ಬೇಕೇನು ಅಂತ ಹೇಳೋಗ್ತಾಳೆ. ಹಿಂಗೊಂದು 5-6 ಜನ ಹೇಳೋಗ್ಬಿಡ್ತಾರೆ. ಯಾರ ಮನೆಗೆ ಅಂತ ಹೋಗ್ತೀರಿ ನೀವು? ಎಲ್ಲ ಒಂದೇ ಟೈಮ್, ಎಲ್ಲ ಬೆಳಿಗ್ಗೆ ಹೋಗ್ಬೇಕು ಅಂತ. ಯಾರ ಮನೆಗೆ ಅಂತ ಹೋಗ್ತೀರಿ ನೀವು? ಏನ್ ಮಾಡ್ತೀರ ಉಪಾಯನ? ಅಲ್ಲಪ್ಪ, ಅಲ್ಲ, ಈಗ 4 ಜನ ಇದ್ದೀರಿ ನೀವು, ವೆರಿ ಗುಡ್. ಏನ್ ಮಾಡ್ತೀರಿ? ಮನೆಗೆ ಮೀಟಿಂಗ್ ಕರಿತೀರಿ ನೀವು. ಮೀಟಿಂಗ್ ಕರೀದ್ರೆ ಅಪ್ಪ ಹೇಳ್ತಾನೆ, ಎಲ್ಲ ಬಂದೋ ಕಣೆ, ಒಂದ್ ಕೆಲಸ ಮಾಡೆ, ನೀನ್ ಇಲ್ಲಿ ಹೋಗೆ, ನೀನು ಇಲ್ಲಿಗೆ ಹೋಗ, ನೀನ್ ಇಲ್ಲಿ ಹೋಗಮ್ಮ, ನಾನು ಅಲ್ಲಿಗೆ ಹೋಗ್ತೀನಿ ಅನ್ಸ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿರ್ತಾನೆ. ಆವಾಗ ಅಲ್ಲಿ ಹೋದಾಗ ಕಿರಣ ಅವಾಗ ಏನ್ ಮಾಡ್ತಾರೆ ಗೊತ್ತಾ ಅವರು? ನೀನು ಗೃಹ ಪ್ರವೇಶಕ್ಕೆ ಹೋಗಿದೀಯಾ, ಯಾರ್ದ ಮನೆ ಗೃಹ ಪ್ರವೇಶಕ್ಕೆ, ನಿನಗೆ ಅವ್ರ ಅಪ್ಪ, ನಿಮ್ಮ ಅಪ್ಪನ ಫ್ರೆಂಡ್ ಅವರು, ಗೊತ್ತಿಲ್ಲ ನಿನಗೆ. ಅವಾಗ ನೀನು ಹೋದಾಗ ನೀನು ಏನಂತ ಹೆಸರು ಕರೀತಾರೆ ಗೊತ್ತಾ? ಅವರು ಏನ್ ಕರೀತಾರೆ? ಕಿರಣ ಅಂತ ಕರೆಯಲ್ಲ ಅವರು. ಏನ್ ಕರೀತಾರೆ ಹೇಳು? ವೆರಿ ಗುಡ್. ಅವ್ರ ಅಪ್ಪನ ಹೆಸರು ಕರೀತಾರೆ. ಏನ್ ನಿಮ್ಮ ಹೆಸರು? ನಿಮ್ಮ ಅಪ್ಪನ ಹೆಸರು ಹನುಮಂತಪ್ಪ. ಬಂದ ನೋಡಲೇ, ನಿಮ್ಮ ಅಪ್ಪ ಬಾರಿಲ್ ಆಡ್ತಿದ್ದ, ಇವತ್ತು ತಿಂದು ಕಟ್ಕೊಂಡು ಹೋಗ್ಬೇಕು ನೀನು. ತಮಾಷೆ ಮಾಡೋದು ಕೇಳಿದ್ರಲ್ಲ. ಅಂದ್ರೆ ಅವನ ದೃಷ್ಟಿನಲ್ಲಿ ಇವನು ಯಾರು? ಕಿರಣ ಇಡೀ ಫ್ಯಾಮಿಲಿನೇ ಬಂದಿದೆ ಅಂತ ಅರ್ಥ. ಅವನಿಗೂ ಗೊತ್ತಾಗಿದೆ ಫ್ಯಾಮಿಲಿ ಬರಕ್ಕಾಗಿಲ್ಲ, ಅದಕ್ಕೆ ಫ್ಯಾಮಿಲಿಯ ಪರವಾಗಿ ಒಬ್ಬನು ಕಳಿಸಿದ್ದಾನೆ ಅಂತ. ಇವನು ಯಾರನ್ನು ಪ್ರತಿನಿಧಿಸ್ತಾ ಇದ್ದಾನೆ ಈಗ ಅವನು? ಯಾಕಂಗಾಯ್ತು? ಅಷ್ಟು ಬರೆಯಕ್ ಸಮಯ ಇರ್ಲಿಲ್ಲ, ಅಷ್ಟು ಬರೆಯಕ್ ಶ್ರಮ ಜಾಸ್ತಿ ಆಗೋದು, ಅಷ್ಟು ಬರೆಯಕ್ ಖರ್ಚು ಜಾಸ್ತಿ ಆಗೋದು. ಅದು ಹೋಗಾಡ್ತ ನೀನು ಅಂತ ಬೇರೆ ಊರಿಗೆ ಹೋಗೋದಾದ್ರೆ ಆಗುತ್ತಲ್ವ? ಹಂಗೆ ಇಲ್ಲಿ ನೋಡಿ, ಇಲ್ಲಿ ಈ ಇದೆಲ್ಲ ಇದೆ ಫ್ಯಾಮಿಲಿ, ಈ ದೊಡ್ಡ ಫ್ಯಾಮಿಲಿ ಇದೇನ್ ಮಾಡ್ತು ಅಂದ್ರೆ ಎಲ್ಲ ಕಡೆ ನಾನು ಹೋಗಾಗಲ್ಲಪ್ಪ, ನೀನು ಹೋಗು ಅಂತ ಕಳಿಸ್ತು. ಯಾವ್ದೊಂದು ಕಳಿಸ್ತು? ಈ ಗೆರೆಯನ್ನು ಕಳಿಸ್ತು. ಇದನ್ನೇ ಮಾತ್ರೆ ಅಂತ ಕರೀತಾರೆ. ಇದು ಆಗರ ಮಾತ್ರೆ. ಇದು ಯಾವ್ದರ ಮಾತ್ರೆ? ಒಂದೇ ನೋಡಿದ್ರೆ ಏನಂತ ಕರಿಬೇಕಿದ್ದೀಗ? ಯಾವ ಹೆಸರಿಂದ ಕರಿಬೇಕು? ಯಾವ ಹೆಸರಿಂದ ಕರಿಬೇಕು? ನಾವೀಗ ಅಂತ ಕರಿಬೇಕು. ಹಾಗೆ ಎಷ್ಟು ಅಂತ ಕರೀತೀವಿ ನಾವೀಗ? ಇದು ಇದು
ಇವಿಲ್ಲದೆಯೂ ಇದು ಈ ಔ, ಇದು ಎ, ಇದು ಉ, ಇದು ಇ ಅಂತ ಗುರುತಿಸ್ಬೇಕು ನೀವು ಮುಂದೆ. ಎಲ್ಲ ಕಡೆಗೆ ಮುಂದೆ ಬರ್ತದೆ ಈಗ ಮುಂದೆ ಕಾಗುಣಿತದ ಬಳ್ಳಿಗಳು. ಹೌದಾಯ್ತಾ? ಏನ್ ಹೇಳಿದ್ವಿ ಕಾಗುಣಿತ ಅಂದ್ರೆ ನಾವು ಸ್ವರ ಮತ್ತು ವ್ಯಂಜನಾಕ್ಷರಗಳು ಸೇರ್ಕೋಬೇಕು, ಈ ಮಾತ್ರೆಗಳನ್ನು ಸೇರ್ಕೋಬೇಕು. ಒಂದು ಉದಾಹರಣೆ ನೋಡೋಣ ಈಗ ಫಸ್ಟ್. ಯಾವ್ದು ಸೇರ್ಕೊಳ್ಳೋಣ? ಕ. ಕ ನೋಡಿ, ಕ ಇದೆಯಲ್ಲ, ಇದು ಕ ಅಷ್ಟೇ, ಇದಕ್ಕಿದು ಹಲಾಂತ ಅಂತ ಹಾಕ್ಬೇಕಿದ್ದು ಕ ಅಷ್ಟೇ. ಇದು ಅದನ್ನ ಹೇಳ್ಕೊಡ್ಬೇಕಾದ್ರೆ ಹೆಂಗ್ ಹೇಳ್ಕೊಡ್ತೀವಿ ನಾವು? ಕ ಕ ಗ ಗ ಗ ಚ ಛ ಜ ಝ ನ ಟ ಟ ಡ ಡ ನ ಹೀಗೆ ಹೇಳ್ತೀವಿ ಹೊರತು ಕ ಖ ಗ ಅಂತ ಹೇಳಲ್ಲ. ಯಾವಾಗ ಅದು ಕ ಆಗುತ್ತೆ ಅಂದ್ರೆ ಈ ಕಗೆ ಈ ಆ ಸೇರ್ಕೊಂಡಾಗ ಕ ಆಗುತ್ತೆ. ಇದು ಪೂರ್ಣ. ಇದು ಇದಿತ್ತು ಅಂದ್ರೆ ಅರ್ಧ. ಇದು ವ್ಯಂಜನ ನಾವು ಕನ್ನಡ ಬರಿಬೇಕಾದ್ರೆ ಬರಿತಲ್ಲ, ಶಾಗೆ ಮೇಲೆ ಅದೇ ವ್ಯಂಜನ ಅಂತ. ಅದು ಮ್ಯಾಲ ಹಾಕ್ತಿವಿ, ಇಲ್ಲಿ ಕೆಳಗ ಇದೀಗಿದ್ರೆ ಅರ್ಧ ಅಂತ. ಅರ್ಥ? ಈಗ ನೋಡಿ ಶ ಅಂತ ಇತ್ತಲ್ಲ, ಇದು ಇತ್ತಲ್ಲ, ಬರೀ ಶಾ ಅಂತ ಏನ್ ಮಾಡ್ಬೇಕಂತ ಈಗ ನಾವು ಇದನ್ನ ತೆಗಿಬೇಕಿತ್ತು. ಇದನ್ನ ತೆಗೆದು ಏನ್ ಮಾಡ್ಬೇಕು? ಕೊಂಪ್ ಮಾಡ್ಬೇಕು. ಈಗೇನಾಯ್ತು? ಇದು ಶಾ ಆಯ್ತು. ಏನಂತ ಅರ್ಥ ಆಯ್ತು? ಶಾ ಮತ್ತು ಆ ಎರಡು ಅಂತ ಅರ್ಥ. ಆ ಒಂದು ಸೇರ್ಕೊಂಡಿದೆ ಅಂತ ಅರ್ಥ ಅಲ್ಲಿ. ಹಂಗೆ ಈ ಆ ಒಂದು ಸೇರ್ಕೊಂಡಿರ್ಲಿಕ್ಕೆ ಕ ಪ್ಲಸ್ ಅ ಕ. ಈಗ ನೀವು ಮುಂದುವರೆದು ಚೆನ್ನಾಗಿ ಕೇಳಿಸುತ್ತೆ, ಕಾಣಿಸುತ್ತೆ ನಿಮಗೆ ನೋಡಿ. ಹೀಗೇನೆ ಕ ಪ್ಲಸ್ ಆ ಏನಾಗುತ್ತೆ? ಆಗುತ್ತೆ. ಕ ಪ್ಲಸ್ ಆ ಏನಾಗುತ್ತೆ? ಇದು ಇಲ್ಲಿ ಬಂತು, ಇದು ಇಲ್ಲಿ ಬಂತು. ಹಾಗೆ ಕ ಪ್ಲಸ್ ಇ ಏನಾಗುತ್ತೆ? ಈ ಆಗಲ್ಲ, ಕಿ ಅಷ್ಟೇನೆ. ಇದು ಈ, ಇದು ಈ ನ ಮಗ ಈ ಅಷ್ಟೇ. ಈ ಅಂತ ಆಗ್ತಾನೆ. ಈ ನ ಮಗ ಈ ಆಗಲ್ಲ. ಈ ನ ಮಗ ಈ ನ ಮಗ ಈ ಆಗುತ್ತೆ. ಹಾಗಾಗಿ ಇಲ್ಲಿ ಈ ಮಗ ಯಾವ್ದು ಅಂತಿಲ್ಲಿ? ಈ. ಕ ಪ್ಲಸ್ ಇ ಏನಾಗ್ತಿಲ್ಲಿ? ಕಿ. ಹಾಗೇನೆ ಕ ಪ್ಲಸ್ ಈ ಈಗ ಈ ಆಯ್ತು. ಗೊತ್ತಾಯ್ತಾ? ಹಾಗೇನೆ ಕ ಪ್ಲಸ್ ಉ ಅಷ್ಟೇ, ಹೂ ಅಲ್ಲ. ಕ ಪ್ಲಸ್ ಉ ಕು. ಹಾಗೇನೆ ಕ ಪ್ಲಸ್ ಈಗ ಆಗುತ್ತೆ. ನೋಡ್ಬೇಕಾ? ಯಾಕೆ ಇಲ್ಲಿ ಗಮನಿಸ್ಬೇಕು, ಇಲ್ಲಿ ಕೇಳ್ತಾ ಇಲ್ವಾ? ಈಗ ಒಂದು ಮಿಸ್ ಆದ್ರೆ ಗೊತ್ತಾಗಲ್ಲ, ಅದು ತಿಳ್ಕೊಬೇಕದನ್ನ. ಕು ಪ್ಲಸ್ ಕು ಆಯ್ತು. ಕು ಪ್ಲಸ್ ರು ಏನಾಗುತ್ತೆ? ಗುರು. ಕು ಪ್ಲಸ್ ಎ ಏನಾಗುತ್ತೆ? ಮಧ್ಯೆ ಮಾಡಾಕಿರೋಣ ಅಲ್ಲ, ಅಪ್ಪನ್ ನೋಡಲ್ಲೇ. ಅಪ್ಪ ಏನಂದ್ರೆ ನಂಗೆ ಹೇಳು. ಅರ್ಥ? ಕೆ ಪ್ಲಸ್ ಐ ಏನಾಯ್ತು? ಕೈ. ಕೆ ಇಲ್ಲ, ನಿಮ್ಗೆ ಹೇಳಿದೀನಿ. ಕೈನಲ್ಲಿ ಎ ಇಲ್ಲ, ಓ ಇಲ್ಲ, ಳ ಇಲ್ಲ. ಈ ಮೂರು ಅಕ್ಷರಗಳು ಇಲ್ಲ. ಕನ್ನಡದಲ್ಲಿ 49 ಇದಾವೆ, ಹಿಂದಿಯಲ್ಲಿ 46 ಇದಾವೆ. ಯಾಕೆ ಅದು ಕಡಿಮೆ ಆಗುತ್ತೆ? ಯಾವ ಕಡಿಮೆ ಆಗಿರೋದು? ಎಷ್ಟು? ಯಾವ್ಯಾವು? ವೆರಿ ಗುಡ್. ಈ ಸ್ವರಾಕ್ಷರಗಳೆಲ್ಲ ಏನಿಲ್ಲ. ಇಲ್ಲಿ ಬಂದ್ಬಿಡೋದಲ್ಲಿ ಎ ಬರೋದು ಇಲ್ಲಿ, ಆಮೇಲೆ ಓ ಬರೋದು ಕನ್ನಡದಲ್ಲಿ ಇಲ್ಲ. ಇವೆರಡು ಜೊತೆಗೆ ವ್ಯಂಜನಾಕ್ಷರಗಳಲ್ಲಿ ಒಂದುಳ್ಳ ಇಲ್ಲ. ಅದ್ರ ಬದಲಿಯಾಗಿ ಎ ಬದಲಿಯಾಗಿ ಇದನ್ನೇ ಬಳಸ್ತೀವಿ. ಆಮೇಲೆ ಓ ಬದಲಿಯಾಗಿ ಇದನ್ನೇ ಬಳಸ್ತೀವಿ ಹಿಂದಿನಲ್ಲಿ. ಆಮೇಲೆ ಳ ಬದಲಿಯಾಗಿ ಲಾ ಬಳಸ್ತೀವಿ. ಗೊತ್ತಾಯ್ತಾ? ಕನ್ಫ್ಯೂಸ್ ಮಾಡ್ಕೋಬೇಡ. ಹೀಗೆ ಕೆ ಕೈ ಆಯ್ತಾ? ನೆಕ್ಸ್ಟ್ ಕ ಪ್ಲಸ್ ಓ ಏನಾಗುತ್ತೆ? ಕ ಪ್ಲಸ್ ಔ ಏನಾಗುತ್ತೆ? ಕ ಪ್ಲಸ್ ಅಮ್ ಏನಾಗುತ್ತೆ? ಕ ಪ್ಲಸ್ ಸಹ ಏನಾಗುತ್ತೆ? ಇದು ಕಾಗುಣಿತದ ಬಳ್ಳಿ ಅಂತ ಕರೀತಾರೆ. ನೋಡಿ, ಇವುಗಳ ಮಕ್ಕಳು ಒಂದು ಗುರ್ಸ್ಬಿಡೋಣ. ಮಕ್ಕಳ ಇದ್ರ ಮಕ್ಕಳ ಅಲ್ವಾ? ಏನಿದು? ಇಲ್ಲಿ ಈ ಕಡೆ, ಇದು ಈ ಕಡೆ, ಇದು ಈ ಕಡೆ, ಇದು ಈ ಕಡೆ. ಇದು ಆಹಾ ಮಾತ್ರೆ, ಅಮ್ಮ ಮಾತ್ರೆ, ಆಹಾ ಮಾತ್ರೆ. ಇಷ್ಟನ್ನು ತಿಳ್ಕೊಂಡ್ರೆ ನೀವು ಇಡೀ ಕಾಗುಣಿತ ಬಂದಂಗೆ ಎಲ್ಲ ಬಂದಂಗೆ ಮೂರೇ ಸಾಲು. ಕ
ಕಾಗುಣಿತಕ್ಕೆ ಆಧಾರ ಸ್ವರಾಕ್ಷರಗಳು. ಸ್ವರಾಕ್ಷರಗಳ ಪ್ರತಿನಿಧಿಗಳು ಯಾರು? ಮಾತ್ರೆಗಳು. ಈ ಮಾತ್ರೆಗಳನ್ನು ನೀವು ನುಂಗಿ ಬಿಟ್ರೆ ಚೆನ್ನಾಗಿ ಯಾವ ರೋಗನೂ ಬರಲ್ಲ. ಕಾಗುಣಿತದ ರೋಗ ಅರ್ಥ ಆಗುತ್ತಪ್ಪ? ಒಂದು ತಮಾಷೆ ಮಾಡಿ ನೋಡೋಣ ಈಗ. ನೋಡಿ, ಈ ಮಾತ್ರೆಗಳು ಎಷ್ಟು ಮಜಾ ಇದೆ ಅಂದ್ರೆ ನೀವು ಇದಕ್ಕೆ ನೀವು ಯಾವ ವ್ಯಂಜನಾಕ್ಷರ ಹಾಕ್ತೀಯೋ ಆ ವ್ಯಂಜನಾಕ್ಷರದ ಕಾಗುಣಿತದ ಬಳ್ಳಿ ಆಗೋಗ್ಬಿಡುದು. ಒಂದು ಬೇರೆ ಯಾವ್ದಾರು ಹಾಕೋಣ ಈಗ. ಯಾವ್ದು ಹಾಕೋಣ? ದಾನ. ದಾಗ ಏನಪ್ಪ ಇದು? ದಾ ಏನಪ್ಪ? ಈಗ ಏನಂತ ನೋಡಪ್ಪ? ಈಗ 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 ಫಿನಿಶ್. ಮಾತ್ರೆಗಳನ್ನ ನೀವು ಸರಿಯಾಗಿ ನೆನಪಿಟ್ಕೊಂಡ್ಬಿಟ್ರೆ ಅದಕ್ಕೆ ನೀನು ಯಾವ ವ್ಯಂಜನಾಕ್ಷರ ಹಾಕ್ತೀಯೋ ಆ ವ್ಯಂಜನಾಕ್ಷರದ ಕಾಗುಣಿತದ ಬಳ್ಳಿ ತಯಾರಾಗ್ಬಿಡ್ತದೆ. ನಿಮ್ಮ ಸಮಸ್ಯೆ ಎಲ್ಲಿ ಬರುತ್ತೆ ಅಂದ್ರೆ ಶಬ್ದಗಳು ಗೊತ್ತಿದೆ ನಿಮಗೆ, ಬರೆಯಕ್ ಬರಲ್ಲ. ಯಾಕೆಂದ್ರೆ ಕಾಗುಣಿತದ ಜ್ಞಾನ ಇರಲ್ಲ. ನಿಮ್ ಮನಸ್ಸಲ್ಲಿ ಭಾವನೆ ಬೀಳೋದ್ರೇನೋ ಬರಿಬೇಕು ಅಂತ ಇಟ್ಕೊಳ್ಳೋಣ. ಹಿಂದಿನೇ ಬರಿಬೇಕು ಅಂತೇನಿಲ್ಲ. ಯಾವ್ದ ನಿಮ್ಮ ಹೆಸರು ಬರಿಬೇಕು, ನಿಮ್ಮ ಅಜ್ಜನ ಹೆಸರು ಬರಿಬೇಕು, ನಿಮ್ಮ ಮೂರ ಹೆಸರು ಬರಿಬೇಕು. ಹೆಸರು ಗೊತ್ತಿರೋ ನಿನಗೆ ಅದು ಬರೆಯಕ್ ಬರ್ತಾ ಇಲ್ಲ. ಯಾಕೆ ಬರೆಯಕ್ ಬರಲ್ಲ? ಆ ಶಬ್ದಗಳಿಗೆ ಕಾಗುಣಿತಗಳನ್ನು ಗುಡ್ಸಕ್ ಆಗಲ್ಲ. ಇದನ್ನು ಕಲ್ತ್ಕೊಂಡ್ಬಿಟ್ರೆ ನೀವು ಏನ್ ಬೇಕಾದ್ರೆ ಬರೀಬಹುದು. ಈ ಕಾಗುಣಿತ ಒಳಗೆ ಬರ್ಬೇಕಲ್ಲ, ಏನೇ ಬರೆಯೋದಿದ್ರು ಕೂಡ ಒಂದಿಷ್ಟು ಒತ್ತಕ್ಷರಗಳು ಬರ್ತವೆ. ಆಮೇಲೆ ಹೇಳ್ತೀನಿ ಅದನ್ನ ಸಂಯುಕ್ತ ಅಕ್ಷರಗಳು ಇದ್ರ ನಂತರ ಹೇಳ್ತೀನಿ ಅದಲ್ಲ. ಈಗ ಫಸ್ಟ್ ಅಕ್ಷರ ಆಗಿದೆ, ಈಗ ಕಾಗುಣಿತ ಅದಪ್ಪ. ಹೀಗೆ ನೀವು ಕಾಗುಣಿತವನ್ನ ತಪ್ಪಿಲ್ಲದೆ ಬರೆಯೋದು ಕಲ್ತ್ಬಿಟ್ರೆ ಅಂದ್ರೆ ನಿಮ್ಗೆ ಓದಕ್ ಬರುತ್ತೆ, ಬರೆಯಕ್ ಬರುತ್ತೆ. ಓದಕ್ಕೆ ಬರೆಯಕ್ಕೆ ಬಂತಂದ್ರೆ ಮುಂದಿನ ಸುಲಭ. ಇನ್ನು ಡ್ರೈವಿಂಗ್ ಬರುತ್ತೆ ಅಂತಂದ್ರೆ ಕಿರಣ, ಬೈಕ್ ಬರುತ್ತೆ ಅಂದ್ರೆ ದಾವಣಗೆರೆ ಆದ್ರೆ, ಜಗಳೂರು ಆದ್ರೆ, ಈ ಕಡೆ ಪುಡುನಾಳಾದ್ರೆ ಎಲ್ಲಿ ಬೇಕಾದ್ರೆ ಮುಖ್ಯ, ಬರೋದು ಮುಖ್ಯ. ನೀನು ಈ ಕಾಗುಣಿತಗಳನ್ನ ಓದಕ್ ಬರೆಯಕ್ ಬಂತು ಅಂದ್ರೆ ನೀನು 8ನೇ ಕ್ಲಾಸ್ ಆದ್ರೆ 9ನೇ ಕ್ಲಾಸ್ ಆದ್ರೆ ಎಲ್ಲಿ ಹಿಂದಿ ಅಕ್ಷರ ಸಿಕ್ತೋ, ಎಲ್ಲಿ ಹಿಂದಿ ಹೇಳ್ತಾರೋ ಎಲ್ಲವೂ ಓದ್ಬಿಡ್ಬೋದು. ಅಲ್ಲಿ ಇಲ್ಲಿ ಅಂತ ಪ್ರಶ್ನೆ ಬರಲ್ಲ. ಆಯ್ತಾ? ಓಕೆ, ಇದನ್ನ ತೆಗೆದು ಬಿಡ್ತೀನಿ ಈಗ. ದಾನ ಇದನ್ನ ಮಾತ್ರೆಗಳು ಅಷ್ಟೇ ಉಳ್ಕೋಬೇಕು ನಮಗೆ. ಮಾತ್ರೆಗಳು ಮರಿಗಳಿದ್ದಂಗಿವೋ. ಈ ಮರಿಗಳು ನೀವು ಚೆನ್ನಾಗಿ ನೆನಪಿಟ್ಕೊಂಡ್ಬಿಟ್ರೆ ಮರಿಗಳನ್ನ ಹೇಗೆ ನೀನು ಹೋದಾಗ ನಿಮ್ಮ ಅಪ್ಪನ ಹೆಸರು ಹೇಳ್ತಾರೋ ನಿಮ್ಮ ಅಪ್ಪನ ಫ್ರೆಂಡ್ಸ್, ಹಾಗೆ ನೀವು ಇವನ್ನ ನೆನಪಿಟ್ಕೋಬೇಕು. ಗೊತ್ತಾಯ್ತಾ? ನೆನಪಿಟ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದು ಇದರ ಪ್ರತಿನಿಧಿ ಅಷ್ಟೇನೆ. ಹೋಯ್ತಾರಪ್ಪ. ಈ ಅವ್ನು ಪೂರ್ತಿ ಬರಕ್ಕಾಗ್ಲಿಲ್ಲ, ಅದಕ್ಕೆ ಮಗನ ಕಳಿಸ್ಕೊಡ್ತು. ಸೊನ್ನೆ ಹೋಗ ನೀನ್ ಯಾಕೆ ಅಂತ, ಜೊತೆಗೆಲ್ಲ ಹೋಗಪ್ಪ ಅಂತ ಅಲ್ವಾ? ಹಂಗೆ ಇದು ನಿಮಗೆ ಕಾಗುಣಿತದ ಬಳ್ಳಿಗಳು ಹೇಗಾಗುವ. ಈಗ ಹುಡುಗರು ಹೆಂಗಿರ್ತವೆ ಅನ್ನೋದನ್ನ ಸುಮ್ಮನೆ ಹಿಂಗ್ ನಿಮ್ ಲ್ಯಾಪ್ಟಾಪ್ ನಲ್ಲಿ ತೋರಿಸ್ತೀನಿ. ಅದು ಪ್ರಾಜೆಕ್ಟ್ ಇಲ್ಲದೆ ಇರೋದ್ರಿಂದ ಹಾಗೆ ಮಾಡ್ಕೊಂಡ್ ಬಂದಿದ್ದೀನಿ. ನೋಡಿ ಇಲ್ಲಿ ಬಾರ ಕಡಿ ನೋಡಿ ಇಲ್ಲಿ, ಅದನ್ನ ಬೋರ್ಡ್ ಮೇಲೆ ಬರೋದ್ರೆ ಇಲ್ಲಿದೆ. ಫಸ್ಟ್ ಎಲ್ಲ ತೋರಿಸ್ತೀನಿ. ನೋಡಿ ಮಾತ್ರೆಗಳು ನೋಡಿ ಇದೆ ನೋಡಿ, ಕಾಣಿಸ್ತವ ನೋಡಿ. ಮಾತ್ರೆಗಳು ಇಷ್ಟು ಇವು ನೀವು ಕಲ್ತ್ಕೊಂಡ್ಬಿಟ್ರೆ ಇದೆಲ್ಲ ಸುಲಭ. ಈ 0 ಇದೆಯಲ್ಲ, ಅದು ಅಕ್ಷರ ಅಂತ ಅಷ್ಟೇ. ಯಾವುದೋ ಒಂದು ಅಕ್ಷರ, ಕ ಅಕ್ಷರ, ಗ ಯಾವ್ದೋ ತುಂಬ್ತಾರೆ ಅದರಲ್ಲಿ. ಆಯ್ತಾ? ಹೀಗೆ ನಾವು ಮಾಡ್ಕೊಳ್ತಾ ಹೋದ್ರೆ ನೋಡಿ ಮುಂದಕ್ಕೆ ಏನ್ ಬರ್ತದೆ. ನೋಡಿ ಇಲ್ಲೂ ಅವನೇ ಮಾತ್ರೆಗಳನ್ನ ಸಪರೇಟ್ ಆಗಿ ಬರೆಯಲಾಗಿದೆ ಇಲ್ಲಿ. ನೋಡಿ ನೆಕ್ಸ್ಟ್ ಮುಂದುವರೆದು ಕಾಗುಣಿತದ ಬಳ್ಳಿಗಳನ್ನ ಹೆಂಗ್ ಮಾಡ್ಬೇಕು ಅಂತ ನೀವು ಹೆಂಗ್ ಬರ್ಕೊಂಡ್ ಬರ್ಬೇಕು ನಾಳೆ ಅಂತಂದ್ರೆ ಹಿಂಗ್ ಬರ್ಕೊಂಡ್ ಬರ್ಬೇಕು. ಹಿಂಗ್ ಉದ್ದಕ್ಕೆ ಮೊದಲಿಗೆ ಅ ಆ ಇ ಊರು ಎ ಐ ಓ ಅಹ ಬರೀತೀರಿ. ಅದ್ರ ಕೆಳಗಡೆ ಮಾತ್ರೆ ಬರೀತೀರಿ. ಅದ್ರ ಕೆಳಗಡೆ ಕಾ ಬರೀತೀರಿ. ಕಾ ಆದ್ಮೇಲೆ ಕನ್ನಡದಾಗ ಏನ್ ಬರೆಯೋದು ಬೇಡ ನೀವು, ಮತ್ತೆ ಹಿಂದಕ್ಕೆ ಬರ್ಕೊಂಡ್ ಬರೀ. ಕಾ ಆದ್ಮೇಲೆ ಯಾವ ಅಕ್ಷರ ಬರೀಬೇಕು? ಖ ಮಾ ಪ್ರಾಣ. ನೆಕ್ಸ್ಟ್ ಖ ಆದ್ಮೇಲೆ ಯಾವ್ದು ಬರೀಬೇಕು? ಗಾ ಬರೀಬೇಕು. ನೆಕ್ಸ್ಟ್ ಯಾವ್ದು ಬರೀತೀರಿ? ಖ ಮಾ ಪ್ರಾಣ. ಕ ಕ ಗ ಗ ಗ
ಇನ್ಯಾ ಬೇಕಾಗಿಲ್ಲ, ಅದು ಎಲ್ಲೂ ಬಳಕೆ ಆಗಲ್ಲ. ಕಾಮಂತ ಹಾಗಾಗಿ ಅದನ್ನ ಬಿಟ್ಬಿಡೋಣ. ನೆಕ್ಸ್ಟ್ ಚ ಚ ಜ ಜ ನ್ಯ ಟ ಟ ಡ ಡ ನ ಎಲ್ಲವರೆಗೂ ಬರ್ಕೊಂಡು ಬರ್ತಿರಂಗೆ ಹಾವರೆಗೂ ಹಾವರೆಗೂ ಬರೀ ಹಾವರೆಗೂ. ನಾಳೆ ಒಂದು ಪ್ರಯತ್ನ ನೋಡಿ, ಬಹಳ ಕಾಣಿಸುತ್ತಾ ಇದು? ನೋಡಿ ಇಲ್ಲಿ ಇದು ಈಗ ಟೋಟಲ್ ಆಗಿ ಬಾರ ಹಕ್ಕಡಿ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವೇ ನೀವು ಇವೆಲ್ಲ ಏನಿದಾವಲ್ಲ ಇವು ಸ್ವರಗಳು, ಇವೇ ನೀವು ಇವೇ ನೀವು ಕಾಗುಣಿತದ ಬಳ್ಳಿಗಳು ಅಲ್ವಾ? ಈ ಮಾತ್ರೆಗಳನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರೆ ಅಥವಾ ಕಲ್ತ್ಕೊಂಡ್ರೆ ಕಾಗುಣಿತದ ಬಳ್ಳಿಗಳು ತಾನೇ ಬರ್ತವೆ. ಈ ಕಾಗುಣಿತದ ಬಳ್ಳಿಗಳು ಬಂದು ಅಂತಂದ್ರೆ ಓದಕ್ ಬರುತ್ತೆ, ಬರೆಯಕ್ ಬರುತ್ತೆ. ಹೌದಪ್ಪ? ಈಗ ನೋಡಿ ನಿಮ್ಗೆ ಏನು ಇದ್ರಲ್ಲಿ ಗೊತ್ತಾಗಿಲ್ಲ ಕೇಳಿ. ಏನ್ ಗೊತ್ತಾಗಿಲ್ಲ ಕೇಳಿ, ಒಂದ್ಸಲ ದಿಟ್ಟಿಸಿ ನೋಡು. ನಿಮಗೆ ಬರಿಬೇಕಾದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ನೋಡಿ ಕೇಳ್ತಾ ಅದೇ ಕೇಳ್ಬೇಕು. ಈ ಏನ್ ಈ ಕಷ್ಟ ಅಲ್ಲ, ಗೊಂದಲಾಗುತ್ತೆ ಅಂತ. ಕಷ್ಟ ಏನಲ್ಲ, ನಾನು ಬಹಳ ಕಷ್ಟದಿಲ್ಲ. ಇವ್ ನಿಮ್ಗೆ ಇದು ತಾನೇ ಹೇಳ್ತಾರೆ, ಇದು ಯಾವುದು ಇದು ಯಾವುದು. ವೆರಿ ಗುಡ್. ನೋಡಿ ಇಲ್ಲಿ ಎಡಗಡೆಗೆ ಅಂದ್ರೆ ಇದು ಎಡಗಡೆಗೆ ಬರೋದು ರಸ್ವ, ಬಲಗಡೆಗೆ ಬರೋದು ದೀರ್ಘ. ಇಲ್ಲೂ ಅಷ್ಟೇ, ಎಡಗಡೆಗೆ ಬಂದ್ರೆ ರಸ್ವ, ಬಲಗಡೆಗೆ ಬಂದ್ರೆ ದೀರ್ಘ. ಓ ಸ್ವಲ್ಪ ಜಾಸ್ತಿ ಹೇಳಿ, ಓ ಕಡಿಮೆ ಅಷ್ಟೇ. ಹಿಂಗ್ ಬರೋದು ಈ ಕಡೆ ಎಡಗಡೆ. ನೋಡಿ ಇಲ್ಲಿ ನಮ್ಮ ದೇಹದಲ್ಲಿ ಏನಿದೆಯಪ್ಪ ಅಂದ್ರೆ ಬಲ ಎಡ. ಬಹಳ ಕೆಲಸ ಮಾಡ್ಬೇಕಂದ್ರೆ ಯಾವ ಕೈ ಬಳಸ್ತೀವಿ? ಕಡಿಮೆ ಕೆಲಸ ಆದ್ರೆ ಎಡಗಡೆ. ಹಾಗೇನೆ ದೀರ್ಘ ಆಗಿದ್ದು ಬಲಕ್ಕೆ ಬರ್ತದೆ, ರಸ್ವ ಆಗಿದ್ದು ಎಡಗಡೆ. ಇದೊಂದು ಇದೊಂದು ಉ ಉ ಅಷ್ಟೇನೆ. ಇನ್ನ ಕೆ ಮ್ಯಾಲ ಒಂದ್ ಗೆರೆ, ಕೈಗೆ ಎರಡು ಗೆರೆ, ಕೋಗೆ ಕೆಳಗ ಒಂದ್ ಗೆರೆ, ಮ್ಯಾಲ ಒಂದ್ ಗೆರೆ, ಕೌಗೆ ಕೆಳಗ ಒಂದ್ ಗೆರೆ, ಮ್ಯಾಲ ಒಂದ್ ಗೆರೆ. ಇನ್ನು ಕಮ್ ಕಹ ಏನ್ ತೊಂದ್ರೆ ಇಲ್ಲ. ಆದ್ರೆ ಕನ್ನಡದಲ್ಲಿ ಏನ್ ಮಾಡ್ತೀವಿ? ಕಮ್ ಅಂತಂದ್ರೆ ಪಕ್ಕ ಸೊನ್ನೆ ಹಾಕ್ತಿವಿ, ಪಕ್ಕ ಸೊನ್ನೆ ಹಾಕ್ತಿವಿ. ಆದ್ರೆ ಹಿಂದಿನಲ್ಲಿ ಮ್ಯಾಲ ಸೊನ್ನೆ ಹಾಕ್ತಿವಿ. ಅಥವಾ ಅನುಸ್ವರ, ಅನುಸ್ವರ ಇದು. ಇದನ್ನ ಅನುಸ್ವರ ಮತ್ತು ವಿಸರ್ಗ ಅಂತ ಕರೀತೀವಲ್ಲ, ಅನುಸ್ವರ ಮತ್ತು ವಿಸರ್ಗ ಅಂತ ಕರಿತೀವಿ. ಸ್ವರಾಕ್ಷರಗಳು ಇಷ್ಟೇನೆ, ಅವು ತನಕ ಅಷ್ಟೇ ಸ್ವರಾಕ್ಷರಗಳು. ಇವನ್ನ ಅನುಸ್ವರ ಮತ್ತು ವಿಸರ್ಗ, ಅಯೋಗವಾಹಗಳು ಅಂತ ಕರೀತೀವಿ. ಅಯೋಗವಾಹಗಳು ಅಂದ್ರೆ ಅವು ಎಲ್ಲೂ ಮರ್ಜ್ ಆಗಲ್ಲ, ತಮ್ಮ ತಮ್ಮ ತರವನ್ನು ಕಳ್ಕೊಳ್ಳಲ್ಲ. ಯೋಗ ಅಂದ್ರೆ ಕೂಡ್ಕೊಳ್ಳೋದು, ಅಯೋಗ ಅಂದ್ರೆ ಕೂಡ್ಕೊಳ್ಳಲ್ಲ, ಎಲ್ಲೂ ಕೂಡ್ಕೊಳ್ಳಲ್ಲ. ಅದೆಲ್ಲೂ ಮಿಕ್ಸ್ ಆಗಲ್ಲ, ಅದು ಹಂಗೆ ಉಳ್ಕೊಂಡ್ರೆ ಅದ್ರ ಪಕ್ಕದಾಗ ಇಟ್ಕೊಂಡು ಕಷ್ಟನೇ. ಕಮ್ ಅಲ್ಲೇ ಉಳ್ಕೊಂತ, ಸಣ್ಣ ಉಳ್ಕೊಂತವ್, ಏನು ಹೋಗ್ಲಿಲ್ಲ. ಕ ಖಂ ಗಂ ಚಂ ಡಂ ಏನ ಬರೀ ನೀನು, ಅದು ಮಾತ್ರ ಹೋಗಲ್ಲ. ಹಾಗೇನ ಅಹ ಹೋಗಲ್ಲ. ಕಹ ಡಹ ಮಹ ಪಹ ಆಹ ಹಂಗ ಉಳ್ಕೊಂತ ವಿಸರ್ಗ. ಹಾಗಾಗಿ ಅದನ್ನ ಅಯೋಗವಾಹಗಳು ಅಂತ ಕರಿತೀವಿ. ಅಯೋಗವಾಹಗಳಲ್ಲಿ ಇದನ್ನ ಅನುಸ್ವರ ಅಂತ ಕರಿತೀವಿ, ಮತ್ತೆ ಇದನ್ನ ವಿಸರ್ಗ ಅಂತ ಕರಿತೀವಿ. ಇಲ್ಲಿವರೆಗೆ ಮಾತ್ರ ಸ್ವರಾಕ್ಷರ. ಅರ್ಥ ಆಯ್ತಾ? ಇವನ್ ನಾವು ಪ್ರತಿನಿಧಿಯಾಗಿ ಇವನ್ ತಗೊಂಡಿದೀವಿ ಹೀಗೆ. ಅದಕ್ಕಪ್ಪ ನಿಮಗೆ ಸಮಸ್ಯೆ ಬಗೆಹರಿತಾ? ಏನಿಲ್ಲ, ಇದು ರಸ್ವ ಎಡ, ದೀರ್ಘ ಬಲ. ಇದು ಈ ಅಕ್ಷರಗಳು ಬೇರೆ, ಈ ಕಾಮಂತದಲ್ಲ. ಈ ಮತ್ತು ಕಿ ಇದೆಯಲ್ಲ, ಬೇರೆ ಪಾಠದಲ್ಲಿ ಬಂದಾಗ ಬೇರೆ ಬೇರೆ ಅರ್ಥನೇ ಕೊಡುತ್ತೆ. ಇದು ಕಿ ಅಂದ್ರೆ ಏನೆಂದರೆ ಅಂತ ಅರ್ಥ ಆಗುತ್ತೆ. ಉನ್ಹೋನೆ ಕಹಾ ಕಿ ಮೈ ಕಲ್ ನಹಿ ಆऊंगा, ಅವನು ಹೇಳಿದ ಕಿ ಏನಪ್ಪಾ ಅಂದ್ರೆ ನಾಳೆ ನಾನು ಬರುವುದಿಲ್ಲ ಅಂತ ಕಿ. ಇನ್ನೊಂದು ಕಿ ಅಂತಂದ್ರೆ, ಕಿ ಅಂದ್ರೆ ಉಸ್ಕಿ ಕಿತಾಬ್, ಅವನ ಪುಸ್ತಕ. ಅದು ಎರಡು ಶಬ್ದಗಳನ್ನ ಜಾಯಿಂಟ್ ಮಾಡುವಂತ ಶಬ್ದವಾಗಿ ಕೆಲಸ ಮಾಡುತ್ತೆ. ಆದ್ರೆ ಮುಂದೆ ಈ ಸದ್ಯ ಕಾಮಂತದಲ್ಲಿ ಕಲ್ತ್ಕೊಳ್ಳಿ ನೀವು. ಅಂದ್ರೆ ಇವುಗಳ ವ್ಯತ್ಯಾಸ ನಿಮಗೆ ಸೂಕ್ಷ್ಮ ವ್ಯತ್ಯಾಸ ತಿಳಿದೇ ಇದ್ರೆ ಇದನ್ನು ಬರೆಯ ಬಂದು ಇದನ್ನು ಬರೆದು ಇದನ್ನು ಬರೆಯ ಬಂದು ಇದನ್ನು ಬರೆದ್ರೆ ಅರ್ಥದಲ್ಲಿ ಅಪಾರ್ಥ ಆಗುತ್ತದೆ. ರಸ್ವ ಬರೆಯಬೇಕಾದ್ರೆ ದೀರ್ಘ ಬರೆದ್ರೆ, ದೀರ್ಘ ಬರೆಯಬೇಕಾದ್ರೆ ರಸ್ವ ಬರೆದ್ರೆ ಅಪಾರ್ಥ ಆಗುತ್ತದೆ. ಆ ಎಚ್ಚರಿಕೆ ಇರಬೇಕು. ಭಾಷೆ ಬಹಳ ಬಹಳ ಮುಖ್ಯ. ಭಾಷೆ ಈಗ ನೋಡಿ, ಗಣಿತ ಇದೆಯಲ್ಲ, ನನ್ನ ಪ್ರಕಾರ ಸುಲಭ ಗಣಿತ ಅಲ್ವಾ? ಈಗ 5 ಎಷ್ಟಮ್ಮ? 25. 5 ಎಷ್ಟಮ್ಮ? 5 ಎಷ್ಟಮ್ಮ? ಇದನ್ನೇ ನಿಮ್ಮ ಅಪ್ಪಾಜಿ ಕೇಳೋಣ ಹೋಗಿ. ಏನ್ ಹೇಳ್ತಾರೆ ನಿಮ್ಮ ಅಪ್ಪಾಜಿ? ಅಲ್ಲಪ್ಪ, ಗೊತ್ತಿರೋರು ಕೇಳಿದ್ರೆ ಎಷ್ಟು ಏನ್ ಹೇಳ್ತಾರೆ? 25 ಹೇಳ್ತಾರ, 30 ಹೇಳ್ತಾರ? 25 ಹೇಳ್ತಾರೆ.
ಇವತ್ತು ಹೇಳಿದ್ರೆ 25, ನಾಳೆ ಹೇಳಿದ್ರೆ 25, ಯಾವಾಗ ಕೇಳಿದ್ರೆ 25. ಏನು ಬದಲಾವಣೆ ಆಗಲ್ಲ. ಯಾರನ್ನಾರ ಕೇಳಲಿ, ಹೇಳೋರ್ ಬದಲಾವಣೆ ಆದ್ರೂ ಉತ್ತರ ಒಂದೇ ಇರ್ತದೆ. ಇದು ಗಣಿತ. ಹಾಗೇನೆ ಇತಿಹಾಸ ಅಷ್ಟೇನೆ. ನಮಗೆ ಸ್ವಾತಂತ್ರ್ಯ ಯಾವಾಗ ಬಂದಿತ್ತು? 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದಿತ್ತು ಅಂತ ಗಟ್ಕೊಂಡ್ಬಿಟ್ಟಿದ್ರಿ. ಅದೇನು ಬದಲಾವಣೆ ಆಗಲ್ಲ. ನಾನು ಹೇಳಿದ್ರು ಅಷ್ಟೇ, ನಿಮ್ಮ ಅಪ್ಪ ಹೇಳಿದ್ರು ಅಷ್ಟೇ, ನಿಮ್ಮ ಅಜ್ಜಿ ಹೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಅಷ್ಟೇ, ಏನೇನು ಬದಲಾವಣೆ ಅಲ್ವಾ? ಆ ಪ್ರಶ್ನೆ ಬದಲಾವಣೆ. ಹಾಗೆ ವಿಜ್ಞಾನನೂ ಅಷ್ಟೇನೆ. ವಿಜ್ಞಾನ ಏನು, 100 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶದಲ್ಲಿ ಯಾವ ಜೀವಿಗಳು ಉಳಿಯುವುದಿಲ್ಲ ಅಂತ ಒಂದು ನಿಯಮ ಇದೆ. ಅಷ್ಟೇ ಮುಗಿದೋಗ್ತದೆ. ಯಾರು ಹೇಳಿದ್ರು ಅಷ್ಟೇ ಹೇಳಬೇಕು. ಆದ್ರೆ ಭಾಷೆ ಹಂಗಲ್ಲ. ಭಾಷೆ ಬಹಳ ಬಹಳ ಬೆರಕೆ ಇದು. ಯಾರು, ಯಾವಾಗ, ಹೆಂಗೆ, ಯಾಕೆ ಹೇಳಿದ್ರು ಮೇಲೆ ಪೂರ್ಣ ಬದಲಾವಣೆ ಒಂದು ತರ್ತಾನೆ. ಉದಾಹರಣೆಗೆ ಸುಮ್ಮನೆ ಕನ್ನಡದಲ್ಲಿ ನಿಮಗೆ ಗೊತ್ತಾಗ್ಲಿ, ಚೆನ್ನಾಗಿ ನೆನಪಿಟ್ಕೊಳ್ಳಕ್ಕೆ ಅಂತ, ಕಣ ಅಂತ ಒಂದು ಶಬ್ದ ಇದೆ. ಕಣ ಅಂತ, ಕಣ ಕೇಳಿದ್ರಲ್ಲ ನೀವು? ಯಾಕೆ ಕಣ? ವಿಜ್ಞಾನ ಮೇಷ್ಟ್ರು ಮೇಡಮ್ ಬಂದು ಹೇಳ್ತಾರೆ, ನೋಡಿ ಮಕ್ಕಳೇ, ಯಾವುದೇ ಒಂದು ವಸ್ತುವಿನ ಅತ್ಯಂತ ಅತಿ ಚಿಕ್ಕ ಘಟಕವನ್ನು ಕಣವೆಂದು ಕರೆಯುತ್ತೇವೆ. ಏನಂತೆ? ಯಾವುದೇ ಒಂದು ವಸ್ತುವಿನ ಚಿಕ್ಕ ಅದು ಸಣ್ಣ ಪೀಸ್ ಮಾಡಿ ಕೊನೆಗೆ ಮಾಡಕ್ಕೆ ಆಗಲ್ಲ ಅನ್ನೋದನ್ನ ಕಣ ಅಂತ ಕರಿತೀವಿ. ನೋಡಿ, ಈ ಚಾಕ್ಪೀಸ್ ನಲ್ಲಿ ಕೋಟ್ಯಾಂತರ ಕಣಗಳಿವೆ. ನೋಡಿ, ಇದೆಲ್ಲ ಬಿದ್ದಿದ್ದಾವೆ ಕಣಗಳು ಅಂತ ವಿಜ್ಞಾನ ಮೇಡಮ್ ಪಾಠ ಮಾಡಿ ಹೋಗ್ತಾರೆ. ನೀನ್ ಅದೇ ಗುಂಪಿನ ಮನೆಗೆ ಹೋಗ್ತೀಯ. ಮನೆಗೆ ಬಂದ್ಕೊಟ್ಲು ನಿಮ್ಮ ಅಪ್ಪ ಹೇಳ್ತಾನೆ, ಹೋಗಲೇ ಕಣಕ್ ಹೋಗಿ ಬಂದಾಗ ಉಳ್ತರಾಗ ಅಂತ. ಇಲ್ಲಿ ನೀನು ಕಣ ಎಲ್ಲೈತೆ ಅಲ್ಲಿ ಮುಂದಕ್ಕೈತೆ, ನಮ್ ಸಾಲ ದಾಟಿ ನೀನ್ ಹೆಂಗೋ ಮೇಡಮ್ ಹೇಳಿದ್ರು ಇಲ್ಲೇ ಕೋಟ್ಯಾಂತರ ಕಣ ಇದಾವ ಅಂತ ಅಲ್ಲಿಗೆ ಯಾಕೆ ಹೋಗೋಣ ಅಂತ ಇಲ್ಲಿಗೆ ಬರ್ತೀಯನ? ಇಲ್ಲ ಇದ್ವಲ್ಲ ಕಣಗಳು. ಕಣಗಳ ಉತ್ತರ ಬಳವೆ ಏನಂತಾಗೆ ಇದನ್ನ ಮೇವೇನು ಅಂತ ಬಂದ್ರೆ, ನಿಮ್ಮ ಅಮ್ಮ ಮೇಡಮ್ ಹೇಳಿದ್ದು ಕಣ, ನಿಮ್ಮ ಅಪ್ಪ ಹೇಳಿದ್ದು ಕಣ, ಏನ್ ವ್ಯತ್ಯಾಸ ಇದೆ? ಕಣ ಅಂದ್ರೆ ಜಾಗ, ಕಣ ಅಂದ್ರೆ ಸ್ಪೆಲ್ಲಿಂಗ್ ಒಂದೇ ತಾನೆ ಕನ್ನಡ. ಕಾಣ ಕಾಣ ಅಲ್ವಾ? ಈಗ ಗೊತ್ತಾಯ್ತಾ? ಹಾ, ಯಾರು ಯಾವಾಗ ಹೆಂಗೆ ಹೇಳಿದ್ರು ಅನ್ನೋದ್ರ ಮೇಲೆ ಅರ್ಥ ವ್ಯತ್ಯಾಸ ಆಗುತ್ತಾ ಹೋಗುತ್ತದೆ. ಭಾಷೆಗಳಲ್ಲಿ, ವಿಜ್ಞಾನದಲ್ಲಿ, ಗಣಿತದಲ್ಲಿ, ಸಮಾಜದಲ್ಲಿ ವ್ಯತ್ಯಾಸ ಆಗೋದಿಲ್ಲ. 5 25 ನಿಮ್ಮ ಅಜ್ಜ ಹೇಳಿದ್ರು, ನಿಮ್ಮ ಅಪ್ಪ ಹೇಳಿದ್ರು, ಮೇಡಮ್ ಹೇಳಿದ್ರು 25, ನಿಮ್ಮ ಅಪ್ಪ ಹೇಳಿದ್ರು 25, 5 ಇರ್ಲಿ. ಅದೇ ಕಣ ಅಂತ ಬಂದಾಗ ಇಲ್ಲಿ ವಿಜ್ಞಾನದ ಟೀಚರ್ ಹೇಳಿದಾಗ ಕಣದ ಅರ್ಥ ಬೇರೆ ಆಯ್ತು, ನಿಮ್ಮ ಅಪ್ಪ ಕಣ ಅಂತ ಹೇಳಿದಾಗ ಬೇರೆ ಅರ್ಥ ಆಯ್ತು. ಇನ್ನೊಂದು ತಮಾಷೆ ಹೇಳ್ಬಿಡ್ತೇನೆ. ಜಲ ಮತ್ತು ನೀರು ಏನಪ್ಪ ವ್ಯತ್ಯಾಸ ಇದೆ ಇದಕ್ಕೆ? ಜಲ ಅಂದ್ರೆ ನೀರು. ನೀರಿಗೆ ಇನ್ನೊಂದು ಶಬ್ದ ಜಲ. ಏನಾರ ಡೌಟ್ ಇದೆಯಾ? ಡೌಟ್ ಇದೆಯಾ? ಜಲ ನೀರು ಸ್ವಲ್ಪ ನಿರಾಕರಿಸಿ. ಜಲ ನೀರು ಸಮಾನಾರ್ಥಕ ಶಬ್ದಗಳು, ಏನು ವ್ಯತ್ಯಾಸ ಇಲ್ಲ. ಆದ್ರೆ ನೀನು ಒಂದ್ ಮನೆಗೆ ಹೋಗ್ತೀಯ, ಒಂದ್ ಮನೆಗೆ ಹೋಗಿ ಮಧ್ಯಾಹ್ನ ಬಿಸಿಲು ಬಹಳ ಬಾಯಾರಿಕೆ ಆಗ್ಬಿಡ್ತತೆ. ಏನಂತ ಕೇಳ್ಬೇಕಪ್ಪ? ನಿನ್ ಮನೆಗೆ ಹೋಗಿ ಒಂದ್ ಲೋಟ ನೀರ್ ಕೊಡ್ರಿ ಅಂತ ಕೇಳಿದ್ರೆ ಕೊಡ್ತಾರೆ. ಅದ್ರ ಬದಲು ಒಂದ್ ಲೋಟ ಜಲ ಕೊಡ್ರಿ ಅಂದ್ರೆ ಏನ್ ಮಾಡ್ತಾರೆ? ಜಳ ಅಲ್ಲ, ಜಲ ಜಲ ಕೊಡ್ರಿ ಒಂದ್ ಲೋಟ ಅಂತಂದ್ರೆ ಮೇಲೆ ಕೆಳಗೆ ನೋಡ್ತಾರೆ. ಏನೋ ತಲೆ ಲೂಸಿರ್ಬೇಕು. ಜಲ ಕೇಳ್ತಾರ, ಜಲ ಏನಾದ್ರು ತಪ್ಪು ಕೇಳಿದ? ಇಲ್ಲ ಸರ್, ಸಮಾನಾರ್ಥಕ ಶಬ್ದ. ಮೇಡಮ್ ಹೇಳಿದ್ರು, ಕನ್ನಡ ಮೇಷ್ಟ್ರು ಹೇಳಿದ್ರು ಸಮಾನಾರ್ಥಕ ಶಬ್ದ. ಜಲ ಅಂದ್ರೆ ಒಂದೇ, ನೀರು ಅಂದ್ರೆ ಒಂದೇ ಅಂತ. ಪಾಪ ನೀರು ತಪ್ಪಿಲ್ಲ, ನೀರು ಅನ್ನೋದ್ರ ಬದಲಿಗೆ ಜಲ ಕೊಡು ಅಂತ ಕೇಳಿದೆ. ಅಲ್ಲಿ ಅಂಗಡಿಯಾಗೋ ಮನೆಗೆ ಹೋಗಿ ಆದ್ರೂ ನಿನ್ನ ನೋಡ್ತಾರೆ. ಯಾಕೆ ಉಪಯೋಗಿಸೋದಿಲ್ಲ ಅಂದ್ರೆ ಕೂತ್ಕೋ. ಗಣಿತದಲ್ಲಿ ಹೇಳ್ದಂಗೆ, ವಿಜ್ಞಾನದಲ್ಲಿ ಹೇಳ್ದಂಗೆ, ಬೇರೆ ಹೇಳ್ದಂಗೆ, ಭಾಷೆನಲ್ಲಿ ಹೇಳ್ಬೇಕಾದ್ರೆ ಯಾರು ಯಾವಾಗ ಹೆಂಗೆ ಹೇಳ್ತಾರೆ ಅನ್ನೋದ್ರ ಮೇಲೆ ಅದರ ಅರ್ಥ ವ್ಯತ್ಯಾಸ ಆಗುತ್ತದೆ. ಅರ್ಥ ಆಯ್ತಾ? ಅದಕ್ಕೆ ಈ ಕಾರಣದಿಂದ ಬಹಳ ಇಂಪಾರ್ಟೆಂಟು. ರಸ್ವ ಹೇಳ್ಬೇಕಾದ್ರೆ ದೀರ್ಘ ಹೇಳಿದ್ರೆ, ದೀರ್ಘ ಹೇಳ್ಬೇಕಾದ್ರೆ ರಸ್ವ ಹೇಳಿದ್ರೆ ಅರ್ಥದಲ್ಲಿ ವ್ಯತ್ಯಾಸವಾಗುತ್ತದೆ. ಏನ್ ಹೇಳಕ್ಕೋ ಏನ್ ಹೇಳ್ಬಿಡ್ತಾರ, ಆಮೇಲೆ ಏನ್ ಹೇಳಕ್ಕೋ. ಇನ್ನೊಂದು ರಸ್ವ ಹೇಳೋ ಬದಲು ದೀರ್ಘ ಹೇಳಿ, ದೀರ್ಘ ವ್ಯಂಜನ ಹೇಳಿ, ಆ ವ್ಯಂಜನಾಕ್ಷರ ಹೇಳೋ ಬದಲಿಗೆ ಸ್ವರಾಕ್ಷರ ಹೇಳ್ಬಿಟ್ರೆ ಹೆಂಗೆ ಅಪಾರ್ಥ ಆಗುತ್ತೆ ಅನ್ನೋದಕ್ಕೆ ಒಂದು ಹೇಳ್ತೀನಿ. ಕನ್ನಡದಲ್ಲಿ ನೀವೆಲ್ಲ ಕಾರ್ಯಕ್ರಮಗಳು ಮಾಡ್ತೀರಿ, ನಿಮ್ಗೆಲ್ಲ ಸ್ವಾಗತ ಮಾಡಕ್ ಕೊಡೋಣ ಅಂತ ಇಟ್ಕೊಳ್ಳೋಣ. ಬಂದು
ಏನ್ ಸ್ವಾಗತ ಮಾಡಕ್ ಶುರು ಮಾಡ್ತೀಯ? ಏನ್ ಮಾಡ್ತೀಯಾ? ಇಲ್ಲಿ ನಿಂತ್ಕೊಂಡು ಎಲ್ಲ ಕೂತ್ಕೊಂಡಿದ್ದಾರೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಪ್ರೇಮ ಮೇಡಮ್ ಅವರಿಗೆ ಈ ಕಾರ್ಯಕ್ರಮದ ನಿಮಿತ್ತ ಸ್ವಾಗತವನ್ನ, ಆದರದ ಸ್ವಾಗತವನ್ನು ಕೋರುತ್ತೇನೆ ಅಂತ ಹೇಳ್ತಾರೆ. ಎಲ್ಲ ಹಾಗೆಯೇ ಬೇರೆ ಶಿಕ್ಷಕರಾಗಿರುವಂತಹ ಇವರೆಲ್ಲರೂ ಇದ್ದಾರೆ, ಅವ್ರಿಗೂ ಕೂಡ ನಾನು ಆದರದ ಸ್ವಾಗತವನ್ನು ಕೋರ್ತೇನೆ ಅಂತ ಹೇಳ್ತಾರೆ. ಆದರ ಆದರ ಇವನಿಗೆ ಹೇಳನಿಗೆ ಗೊತ್ತಿಲ್ಲ, ಇದನ್ನ ಹೇಳ್ತಾನೆ. ಆದರ ಆದರ ಇದು ಆದರ, ಇದು ಆದರ. ಇವೆರಡು ವ್ಯತ್ಯಾಸ ಗೊತ್ತಾಗುತ್ತಾ? ಇದು ಆದರ ಅಂದ್ರೆ ಗೌರವ, ಇದು ಆದರ ಅಂದ್ರೆ ನೀವು ಕೇಳಿದ್ರಿ ಬೈಬೇಕಾಗ, ಜಗಳ ಆಡ್ಬೇಕಾಗ, ಅಕ್ಕಪಕ್ಕ ಏನಂತ ಬೈತಾರೆ? ಹೆಂಗ್ ಬೈತಾರೆ? ಆದರ ಗಿಟ್ಟಿ ಅಂತ ಬೈತಾರೆ. ಅವಾಗ ಸುಮ್ಕಿರ್ತೀರ ನೀವು? ಆದರದ ಸ್ವಾಗತ ಅಂದ್ರೆ ಕನ್ನಡ ಕಟ್ಬೋದು, ಆದರದ ಸ್ವಾಗತ ಅಂದ್ರೆ ಇಟ್ಕೊಂಬಂದಿಲ್ಲ ಯಾವ ಅವನು ಏನ್ ಮಾಡ್ದ ವ್ಯತ್ಯಾಸನ? ಇದು ಸ್ವರಾಕ್ಷರದ ಬದಲಿಗೆ ಸ್ವಲ್ಪ ಹೇಳ್ಬೇಕಾದ್ರೆ ಒಂದು ಚೂರು ವ್ಯತ್ಯಾಸ ಆದ್ರೆ ಅಪಾರ್ಥ ಹೆಂಗಾಗುತ್ತದೆ? ಅರ್ಥ ಆಗುತ್ತಾ ನಿಮಗೆ? ಹಾಗಾಗಿ ಭಾಷೆಯನ್ನ ಕಲಿಬೇಕಾದ್ರೆ ಬಹಳ ಬಹಳ ಎಚ್ಚರಿಕೆಯಿಂದ ಕಲಿಬೇಕು. ಇಲ್ಲಿ ಬರುವ ಹ್ರಸ್ವ ಸ್ವರ, ದೀರ್ಘ ಸ್ವರ, ಅಲ್ಪ ಪ್ರಾಣ, ಮಹಾಪ್ರಾಣ, ಎಲ್ಲಿ ವ್ಯಂಜನಗಳು ಬಳಸಬೇಕು, ಎಲ್ಲಿ ಸ್ವರ ಬಳಸಬೇಕು, ಎಲ್ಲಿ ಕಾಮ, ಎಲ್ಲಿ ಪುರಿಸ್ಟಾಪು, ಎಲ್ಲಿ ಉದ್ಗಾರ, ಎಲ್ಲಿ ಕ್ವಶನ್ ಮಾರ್ಕು, ಇವೆಲ್ಲ ಗೊತ್ತಾದ್ರೇನೆ ಭಾಷೆಯ ಮೇಲೆ ಹಿಡಿತ ಬರಕ್ ಸಾಧ್ಯ, ನಿಮ್ ಮೇಲೆ ಗೌರವ ಬರಕ್ ಸಾಧ್ಯ. ಇಲ್ಲದ್ರೆ ನಿಮ್ಮನ್ನೆಲ್ಲ ನಮ್ಮನ್ನ ಬೈತಾರೆ. ಯಾವನ್ನ ಹೇಳ್ಕೊಟ್ಟ? ಯಾವ ಶಾಲೆಗೆಲ್ಲ ಓದಿದ್ದು? ಆದ್ರೂ ಗೊತ್ತಿಲ್ಲ, ಆದ್ರೂ ಗೊತ್ತಿಲ್ಲ ಅಲ್ವಾ? ಅದಕ್ಕೆ ನೀವು ಬಯಸ್ಕೊಳ್ತದ ನಮ್ಮನ್ನು ಬಯಸ್ತೀರಿ. ಅದಕ್ಕೆ ನೀವೇನ್ ಮಾಡ್ಬೇಕು? ಎಚ್ಚರಿಕೆಯನ್ನ ಕಲಿಬೇಕು. ಇಲ್ಲಿಂದ ಕಲಿಬೇಕು, ಇಲ್ಲಿಂದನೇ ಶುರು ಮಾಡ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಚಾಪ್ಟರ್. ಇದು ನಿಮಗೆ 8ನೇ ಕ್ಲಾಸಿಗೆ ಬಂದು ಅದೇನ್ ನನಗೆ ಬರುತ್ತೆ ಅಂತ ಅನ್ಕೋಬೇಡ. ಈಗ ನಮ್ಗೆ ಗೊತ್ತಿದೆ ನಿಮ್ಮಲ್ಲಿರೋ ಬಹಳ ಜನಕ್ಕೆ ಹಿಂದಿ ಮೇಸ್ಟ್ ಇರ್ಲಿಲ್ಲ, ಹಿಂದಿ ಕಲ್ತಿಲ್ಲ, ನೀವು ನೋಡಿಲ್ಲ, ಸುಮ್ಮನೆ ನಾಲ್ಕಾವತ್ತೆ ಒಂದು ಪುಸ್ತಕ ಹಚ್ಚಿ ಬಿಟ್ರೆ ಹಿಂಗ್ ಬಹುಶಃ ಹೇಳ್ಕೊಟ್ಟಿಲ್ಲ ಅವ್ರೆಲ್ಲೂ ಕೂಡ, ಅಲ್ವಾ? ಈಗ ಅಕ್ಷರ ಕಲ್ತಿದ್ರಿ, ಈಗ ಕಾಮಂತ ಕಲ್ತ್ಕೊಂಡಿದ್ರಿ. ಕಾಮಂತ ನೀವು ನಾಳೆ ಹೋಮ್ವರ್ಕ್ ಮಾಡ್ಕೊಂಡ್ ಬರ್ಬೇಕಾದ್ರೆ ನೀವು ಖುಷಿಯಾಗಿ ಮಾಡ್ಕೊಂಡ್ ಬರ್ಬೇಕು. ನನಗಾಗಿ ಅಲ್ಲ, ನಿನಗೆ ಆ ಶಬ್ದಗಳು ಬಂದು ಇಲ್ಲ, ಅಕ್ಷರಗಳು ಬಂದು ಇಲ್ಲ ಅಂತ ಮಾಡ್ಕೊಂಡ್ ಬರ್ಬೇಕಾದ್ರೆ ಆನಂದವಾಗಿ. ಹೌದು, ಅಂದ್ರೆ ಒಂದು ಈ ಸಾಲ್ ಬರ್ಕೋ, ನಂತರ ಈ ಸಾಲ್ ಬರ್ಕೋ, ನಂತರ ಈ ಸಾಲ್ ಬರ್ಕೋ, ಈ ಬರ್ಕೊಂಡು ಆ ನಂತರ ಮುಂದಕ್ಕೆ ನೋಡೋದೆಲ್ಲ ಬರ್ಕೊಂಡು ಒಂದು ಕಣ್ಣೆ ಬರೀಬೇಕಾದ್ರೆ ಒಂದು ಸಣ್ಣ ಸೂಚನೆ ಏನಪ್ಪಾ ಅಂದ್ರೆ ಇವ್ನು ಕಲರ್ ಚೇಂಜ್ ಮಾಡಿ ಮಾತ್ರೆಗಳಿಗೆ ರೆಡ್ ಇಂಕ್ ನೇ ಬರಿ, ರೆಡ್ ಇಂಕ್ ಅಥವಾ ಬ್ಲಾಕ್ ಇಂಕ್ ನೇ ಬರಿ, ಬ್ಲೂ ಇಂಕ್ ನಾಗೆ ಮಾಮೂಲಿ ಬರಿ. ನೋಡಿ ನಾನು ವೈಟ್ ಅಲ್ಲಿ ಬರ್ತಿದ್ದೀನಲ್ಲ, ಮಾಮೂಲಿ ಬರಿ. ಆ ಮಾತ್ರೆಗಳು ಮಾತ್ರ ಚೇಂಜ್ ಮಾಡಿ, ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ಇವು ಮಾತ್ರೆಗಳು ಎಕ್ಸ್ಟ್ರಾ ಬಂದಿರವು. ಇದ್ರ ಅಪ್ಪ ಇಲ್ಲೆಲ್ಲೋ ಐತೆ, ಮಗನ ಮಾತ್ರ ಕಳಿಸಿದಾನೆ. ಈ ಮಗ ಇನ್ ಮುಂದೆ ಎಲ್ಲೇ ಬಂದ್ರು ಕೂಡ ಇದ್ರ ಅಪ್ಪ ಯಾರನ್ನು ಕಲಿಯಿರ್ತೀನಿ, ಇದು ಬರ್ಬೇಕು. ಆಗುತ್ತಲ್ಲ? ಇದು ಬರ್ಕೋಬೇಕಾದ್ರೆ ಆಮೇಲೆ ನೋಡಿಲಿ ಬರ್ಕೋಬೇಕಾದ್ರೆ ನೀವೇನ್ ಮಾಡ್ಬೇಕು? ಎರಡೂ ಲೈನ್ಗೆ ಟಚ್ ಮಾಡಿ ಬರಿಬೇಕು. ಕೇಳಿಸ್ಕೊಳ್ಳಿ, ಬರಿಬೇಡಿ. ಒಂದು ಎರಡನೇದು ಇವಿಷ್ಟು ಒಂದೇ ಸಾಲಿಗೆ ಬರ್ಬೇಕು. ಈ ಮಾರ್ಜಿನ್ ಬಳಸ್ಕೊಂಡ್ಬಿಡು, ಈ ಮಾರ್ಜಿನ್ ಬಳಸ್ಕೊಂಡ್ಬಿಡು. ನೆನ್ನೆ ನಿಮ್ಗೆ ಹೇಳಿದ್ವಲ್ಲ ಮಾರ್ಜಿನ್ ಬಳಸ್ಕೊಬೇಕು ಅಂತ. ಇಷ್ಟು ಒಂದೇ ಸಾಲಿ ಬರ್ಬೇಕು, ಇವಷ್ಟು ಕೂಡ. ಅದ್ರ ಕೆಳಗೆ ಈ ಮಾತ್ರೆಗಳು ಬರ್ಬೇಕು. ಉದಾಹರಣೆಗೆ ಈ ಕೆಳಗೆ ಈ ಮಾತ್ರೆ ಬರ್ಬೇಕು, ಅಪ್ಪನ ಕೆಳಗೆ ಮಗ ಬರ್ಬೇಕು. ಬೇರೆ ಬೇರೆ ಕಡೆ ಹೋದ್ರೆ ತಪ್ಪಾಗ್ಬಿಡ್ತದ. ಹಂಗೇನೆ ಉದ್ದಕ್ಕೆ. ಅರ್ಥ ಆಗುತ್ತಾ? ಸರಿ, ಬರೀ ಬಂದ್ರೆ ಅಲ್ಲೇ ಬರ್ತೀನಿ. ಇಲ್ಲಿಂದ ಬರಿ. ಆ ಒಂದು ಪೂರ್ತಿ ಲೈನ್ ಬರಿ. ಅದ್ರ ಕೆಳಗೆ ಇನ್ನು ಚಿಹ್ನೆ ಬರುತ್ತೆ. ಒಂದ್ಸರಿ ಮಾತ್ರ ಚಿಹ್ನೆ ಬರುತ್ತೆ, ಮಾತ್ರೆಗಳು ಬರ್ತಾವೆ.
ಆಮೇಲೆ ಅವ್ನು ಪೂರ್ತಿ ಆ ಮಾತನ್ನು ಸೇರ್ಸನ್ ಕ ಕಿ ಬರ್ತಾರೆ. ಹಾ ದೊಡ್ಡ ಕಾಲ ಅಂತ ಬರೀ ಹೋಮ್ವರ್ಕ್ ಕೊಟ್ಟಿದ್ದ ಕೊಡಪ್ಪ ಇಲ್ಲೇ ಮಾತಾಡ್ಬೇಡ. ಒಂದಿಲ್ಲ ಅನ್ನೋದು ಕಾರಣ ಅಲ್ಲ. ಏನ್ ಮಾಡ್ತಿದ್ದಾರೆ ಬೇಗ ತೆಗಿಯೋ ನೀನು ನೋಡ್ತಾರೆ ಬೇಗ ಬಂದ್ರೆ ನೆನ್ನೆನೂ ಬರ್ಕೊಂಬಂದಿಲ್ಲ ನೀನು, ಇವತ್ತು ಬರ್ಕೊಂಬಂದಿಲ್ಲ, ಮೊನ್ನೆನೂ ಬರ್ಕೊಂಬಂದಿಲ್ಲ. ಏನ ನೆಪ ಹೇಳಿದೆ? ಏನ್ ಮಾಡ್ಬೇಕು ನಿನಗೆ? ನಿನಗೆ ಆಸಕ್ತಿ ಇದೆಯಲ್ವೋ? ಅದ್ ಯಾಕೆ ಬರ್ಕೊಂಬರಲ್ಲ? ಎಲ್ಲಿ ತೋರ್ಸು. ಮತ್ತೆ ಅದನ್ನ ತೋರ್ಸಕ್ಕಾಗೋದಿಲ್ವಾ? ಮುಂದೆ ಬರಿಬೇಕು ನೀನು. ನಿನ್ ಕೆಲಸ ಐತೆ ಅಣ್ಣಯ್ಯ, ಅಲ್ಲಿ ಕೆಲಸ ಇಲ್ವಾ? ನೀನ್ ಬರ್ದಿಲ್ಲ, ಇದನ್ನ ಬರ್ಕೋಬೇಕ ಬೇಡವಾ? ಕೊಡು ನಿನ್ಕೊಂಡು ಬರ್ಕ, ನಾನು ಬರ್ತೀನಿ. ಕೊಡಪ್ಪ ಬೇಕು, ಕೊಡೋ ಈ ಕಡೆ ಕೊಡೋ. ಎರಡು ಗೆರೆ ಟಚ್ ಮಾಡಿ ಬರಿಬೇಕು. ಹಾ ಮೇಲೆ ಕಡೆಗೆ ಟಚ್ ಮಾಡಿ ಬರಿಬೇಕು. ಬರ್ತಿಯಲ್ಲ ಮತ್ತೆ ಬರ್ತಿ ಕಣ, ಬರ್ಕಳ ಇಲ್ಲ. ಸುಳ್ಳು ಬರಿಬೇಕು, ಸಾಲದಿದ್ದು ಬರೀ ಕಂಟಿನ್ಯೂ ಮಾಡಿ. ಇನ್ನು ಚೆನ್ನಾಗಿ ಬರಿಬೇಕು. ಹಿಂಗೆಲ್ಲ ವೈಟ್ ಕಲರ್ ಹಾಕೋದು ಹಿಂಗೆಲ್ಲ ಹಾಕ್ಬಾರ್ದು. ಇದನ್ನ ಈಗ ಬರಿಬೇಕು. ಆಯ್ತು, ನೀನು ತೋರಿಸಿದಪ್ಪ. ಬೇರೆಯವ್ರ ಬಗ್ಗೆ ಚಾಟ್ ಹೇಳ್ಬೇಡ, ನಿನ್ ಬಗ್ಗೆ ನೀನ್ ಬರ್ಕ. ಹಾಳೆ ವೇಸ್ಟ್ ಮಾಡ್ಬೇಡ. ಇದು ಬರೀ ಇಲ್ಲಿ ಈಗ ಹೋಮ್ವರ್ಕ್ ಮಾಡಕ್ ನಿನಗೆ ಏನಾಗಿದೆ? ಇಲ್ಲಿ ಬಂದ್ರೆ ಏನಾಗುತ್ತೆ? ಅಭ್ಯಾಸ ಜಾಸ್ತಿ ಆಗೋದಿಲ್ವಾ? ದುಡ್ಡು ಬರಿಬೇಕು, ಸಾಲದು. ಗುಡ್, ಚೆನ್ನಾಗಿ ಬರ್ತಿದ್ದೀನಿ. ಅಕ್ಷರ ಚೆನ್ನಾಗಿ ಆಗ್ತಾವೆ. ಇಲ್ಲಿಂದ ಬರೀ, ಇಲ್ಲಿಂದ ಒಂದೇ ಲೈನ್ ಬರ್ ಮಾಡಿ, ಎರಡು ಲೈನ್ ವೇಸ್ಟ್ ಆಗುತ್ತೆ ನೋಡು. ಅಷ್ಟು ಡಬಲ್ ಲೈನ್ ಆಗ್ತವೆ. ಚೆನ್ನಾಗಿ ಬರ್ದಿದ್ಯಾ? ಪೂರ್ತಿ ದೊಡ್ಡದಾಗಿ ದುಡ್ದ ಬರ. ಚೆನ್ನಾಗಿ ಬರ್ದಿಲ್ಲಪ್ಪ, ಇನ್ನೊಂದು ಚೆನ್ನಾಗಿ ಬರೀಬೇಕು. ಬೇಗ ತೆಗಿಯಪ್ಪ, ಬೇಗ ತೆಗಿಯೋ. ಒಂದ್ಸರಿ ಅಷ್ಟೇ, ಒಂದು ಎಲ್ಲ ಅಕ್ಷರಗಳು ಒಂದ್ಸರಿ ಬರ್ಕೊಂಬರು. ಫಸ್ಟ್ ಎಲ್ಲಿ ಬರ್ದಿದ್ಯಾ? ಯಾಕೆ ಬರ್ತಿಲ್ಲ? ಎರಡು ಗೆರೆ ಟಚ್ ಮಾಡಿ ಬರೀಬೇಕು. ಸಾಲದು ಹಾಳೆ ವೇಸ್ಟ್ ಮಾಡಿದ್ಯಾ? ಇಲ್ಲಿ ಬರೀಬೇಕು. ನಿಮ್ಮ ಅಪ್ಪ ಜನ ಪ್ಯಾಕೆಟ್ ಅದ ಸ್ಟ್ಯಾಕ್ ವೇಸ್ಟ್ ಮಾಡಿ. ಯಾಕಪ್ಪ ಅಲ್ಲಿ ಯಾಕೆ ಹೋಗಿದ್ಯಾ? ಬರ್ಕಂಡ ಮುಗೀತನ? ಅದು ಬರ್ಕಂಡ ನೋಡ್ತೀನಿ. ಕುತ್ಕೋಬೇಕಂಗ ಇದು ಬೇಡ. ಹೌದು
ಬರೀಬೇಕು ಸಾಲು ಇದು ಇಲ್ಲಿಂದ ಬರೆಯಕ್ಕೆ ಹೇಳಿದ್ ನಾನು, ನೀನು ಅಲ್ಲಿ ಬರ್ದಿದ್ದೀಯಾ? ಬರೀಬೇಕು ಸಾಲು. ಓಕೆ ಕೇಳಪ್ಪ, ತಡಿಯೋ, ಕೇಳ ಇಲ್ಲಿ ಕುತ್ಕೊಳ್ಳಪ್ಪ. ನಾಳೆ ನೀವು ಇದನ್ನ ಮೊದಲ ಸ್ವರಾಕ್ಷರ ಬರೀತೀರಿ, ಮಾತ್ರೆ ಬರೀತೀರಿ, ಕಾ ಬರೀತೀರಿ, ಅಲ್ಲಿಂದ ಕೆಳಗೆ ನೀವೇನ್ ಬರೀತೀರಿ? ಖ ಗ ಪೂರ್ತಿ ಹಾವರೆಗೂ ಬರ್ಕೊಂಡ್ಬರ್ತೀರಿ. ಅರ್ಥ ಆಗುತ್ತಲ್ಲ? ಓಕೆ, ಯಾರು ಚೆನ್ನಾಗಿ ಬರ್ತಾರೆ ನೋಡೋಣ. ಓಕೆ.